ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಮೊದಲ ಪದ್ಯವಾದಂತಹ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಇದು ಹಳಗನ್ನಡವನ್ನು ಒಳಗೊಂಡಿರುವಂತ ಒಂದು ಕಾವ್ಯ ಭಾಗ. ನಿಮ್ಗೆ ಇಲ್ಲಿ ಕವಿ ಪರಿಚಯ ಇಲ್ಲಿ ನಿಮ್ಗೆ ಕಾಣ್ತಾ ಹೋಗಿದೆ. ಪ್ರಾರಂಭದಲ್ಲಿ ನಾವು ಈ ಕವಿ ಪರಿಚಯವನ್ನ ತಿಳ್ಕೊಂಡು ಆಮೇಲೆ ಈ ಕಾವ್ಯ ಭಾಗದ ವಸ್ತು ಏನು ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಾವು ಮಾಡ್ಕೊಳ್ತಾ ಹೋಗೋಣ. ನೋಡಿ, ಈ ಕಾವ್ಯ ಭಾಗವನ್ನೇ ಮೊನ್ನೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಇದನ್ನ ಏನ್ ಮಾಡ್ತಾರೆ, ಹೆಸರಿಸ್ತಾ ಹೋಗಿದ್ದು ಉಂಟು. ಯಾವುದು? ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ, ಅಥವಾ ಅದನ್ನೇ ನಾವು ಪಂಪ ರಾಮಾಯಣ ಅಂತೇಳಿ ಅದನ್ನ ಕರಿತಾ ಹೋಗ್ತೀವಿ. ಸೊ ಅವರು ಆ ದೇಶದಲ್ಲಿರುವಂತಹ ರಾಮಾಯಣಗಳ ಬಗ್ಗೆ ಹೇಳುವಾಗ ಕರ್ನಾಟಕದಿಂದ ವಿಶೇಷವಾಗಿ ಈ ಕಾವ್ಯ ಭಾಗವನ್ನ ಅವರು ಹೆಸರಿಸ್ತಾ ಹೋಗ್ತಾರೆ. ಈ ಕಾವ್ಯವನ್ನ ಅವರು ಹೆಸರಿಸಿದ್ದಾರೆ ನಾಗಚಂದ್ರನ ಪಂಪ ರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ ಅಂತ ಅದನ್ನ ನಾವು ಕರಿತಾ ಹೋಗ್ತೀವಿ. ಸೊ ಇನ್ನೊಂದು ಕುಮುದೇಂದು ರಾಮಾಯಣವನ್ನ ಅವರು ಹೆಸರಿಸ್ತಾ ಹೋಗಿದ್ದಾರೆ. ಸೊ ಇವೆರಡೂ ಅಷ್ಟೇನೆ ವಾಲ್ಮೀಕಿ ರಾಮಾಯಣಕ್ಕಿಂತ ತುಂಬಾ ಭಿನ್ನವಾಗಿ ಅವು ಕಂಡು ಬರ್ತಾ ಹೋಗ್ತವೆ. ವಾಲ್ಮೀಕಿ ರಾಮಾಯಣವೇ ತುಂಬಾ ದೈತ್ಯವಾಗಿ ಇರುವಾಗ ನಾಗಚಂದ್ರನ ರಾಮಾಯಣ ಅನ್ನೋದು ಎಷ್ಟು ವಿಶೇಷತೆಯಿಂದ ಕೂಡಿದೆ, ಯಾವ ಧರ್ಮದ ಹಿನ್ನೆಲೆಯಲ್ಲಿ ಈ ಕಾವ್ಯವನ್ನು ಅವನು ಬರಿತಾ ಹೋಗಿದ್ದಾನೆ. ಇವತ್ತು ಪ್ರಮುಖವಾಗಿ ಕನ್ನಡ ಸಾಹಿತ್ಯದಲ್ಲಿ ನಾಗಚಂದ್ರನ ಹೆಸರು ಎಲ್ಲೋ ಒಂದ್ ಕಡೆ ಪ್ರಸ್ತಾಪ ಆಗುವಾಗ ತುಂಬಾ ವಿಶೇಷವಾಗಿ ಕಾವ್ಯ ರಚನೆಯನ್ನ ಮಾಡಿದಾನೆ ಎನ್ನುವ ಒಂದು ವಿಚಾರ ನಮ್ಗೆ ಏನ್ ಮಾಡುತ್ತೆ, ತಿಳಿದು ಬರ್ತಾ ಹೋಗುತ್ತೆ. ಹಾಗಾದ್ರೆ ಈತ ಹೇಗೆ ರಾಮಾಯಣದ ವಸ್ತುವನ್ನ ತೆಗೆದುಕೊಂಡು ಕಾವ್ಯವನ್ನ ರಚನೆ ಮಾಡ್ತಾ ಹೋಗಿದ್ದಾನೆ, ಯಾಕೆ ತುಂಬಾ ವಿಶೇಷವಾಗಿ ಈತನ ಕಾವ್ಯ ಇಲ್ಲಿ ಕಾಣ್ತಾ ಹೋಗುತ್ತೆ ಎನ್ನುವ ಎಲ್ಲ ವಿಚಾರವನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆಯನ್ನ ಮಾಡ್ಕೊಳ್ತಾ ಹೋಗ್ಬೋದಾಗಿದೆ. ಅದಕ್ಕಿಂತಲೂ ನಾವು ಮುಖ್ಯವಾಗಿ ನಾವು ನೋಡ್ಕೊಳ್ತಾ ಹೋದ್ರೆ ಕವಿ ಕಾವ್ಯ ಪರಿಚಯವನ್ನು ನಾವು ತಿಳ್ಕೊಳ್ತಾ ಹೋಗೋಣ. ನಿಮಗೆ ಅಲ್ಲಿ ಕಾಣ್ತಾ ಇದೆ, ಕವಿ ನಾಗಚಂದ್ರ, ಆತನ ಸ್ಥಳ ಬಿಜಾಪುರ, ಇವತ್ತಿನ ವಿಜಯಪುರ ಅಂತ ಏನ್ ಮಾಡ್ತೀವಿ ನಾವು ಅದನ್ನ ಕರಿತಾ ಹೋಗ್ತೀವಿ. ಈತನ ಕಾಲಘಟ್ಟ ಯಾವುದು ಅಂದ್ರೆ 11ನೆಯ ಶತಮಾನ. ಕಾಲಘಟ್ಟ 11ನೆಯ ಶತಮಾನ. ನಿಮ್ಗೆ ಕವಿ ಕಾವ್ಯ ಪರಿಚಯದಲ್ಲಿ ಅದು ಇನ್ನು ವಿವರಣೆಯನ್ನ ಕೊಡ್ತಾ ಹೋಗಿದ್ದಾರೆ. ಜಸ್ಟ್ ಅದನ್ನ ಓದಿ ಏನ್ ಮಾಡ್ತೀನಿ ನಾನು ನಿಮ್ಗೆ ಅದನ್ನ ತಿಳಿಸ್ತಾ ಹೋಗ್ತೀನಿ. ಸೊ ನೀವು ಬುಕ್ ಇರೋರು ಏನ್ ಮಾಡಿ ಅದನ್ನ ನೀವು ನೋಡ್ಕೊಳ್ತಾ ಹೋಗ್ಬೋದಾಗಿದೆ. ಹಳಗನ್ನಡ ಸಾಹಿತ್ಯ ಅಂದ್ರೆ 10ನೇ ಶತಮಾನದಿಂದ ಆರಂಭ ಆಗ್ತಾ ಹೋಗುತ್ತೆ. 10ನೇ ಶತಮಾನದ ಪಂಪನಿಂದ ಶಿಖರ ಸ್ಥಿತಿಯನ್ನ ತಲುಪಿ ಹಳಗನ್ನಡ ಅನ್ನೋದು ಪಂಪನಿಂದ ಅದು ಶಿಖರ ಸ್ಥಿತಿಗೆ ಏನ್ ಮಾಡುತ್ತೆ, ಹೋಗಿ ಅವನು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಮುಂದುವರಿಯುತ್ತಾ ಹೋಗುತ್ತೆ. ಅವನು ಹಾಕಿಕೊಟ್ಟ ಮಾರ್ಗ ಯಾವುದು ಅಂದ್ರೆ, ಒಂದು ಲೌಕಿಕ ಕಾವ್ಯವನ್ನ ಬರಿತಾ ಹೋಗಿದ್ದಾನೆ, ಇನ್ನೊಂದು ಅಲೌಕಿಕ ಕಾವ್ಯವನ್ನ ಬರಿತಾ ಹೋಗಿದ್ದಾನೆ. ಅವನು ಏನು ಆ ಕಾವ್ಯದ ದಾಟಿಯನ್ನ ಕೊಡ್ತಾ ಹೋಗ್ತಾನೆ, ಮುಂದೆ ಬರುವಂತ ಹಳಗನ್ನಡದಲ್ಲಿ ಬರುವಂತ ಎಲ್ಲ ಕವಿಗಳು ಒಂದು ಲೌಕಿಕ ಕಾವ್ಯ, ಇನ್ನೊಂದು ಅಲೌಕಿಕ ಕಾವ್ಯವನ್ನ ಏನ್ ಮಾಡ್ತಾರೆ, ಅವರು ಬರಿತಾ ಹೋಗ್ತಾರೆ. ಮುಖ್ಯವಾಗಿ ಇವರು ಜೈನ ಧರ್ಮದ ಹಿನ್ನೆಲೆಯಲ್ಲಿ ಬರುವಂತ ಕವಿಗಳು ಅಂತ ಇವರನ್ನ ನಾವು ಕರಿತಾ ಹೋಗ್ತೇವೆ. ಆದ್ರಿಂದ ಒಂದು ಲೌಕಿಕ ಒಂದು ಅಲೌಕಿಕ ಕಾವ್ಯವನ್ನ ಇವರು ಆ ಧರ್ಮದ ಹಿನ್ನೆಲೆಯಲ್ಲಿ ಅವರು ರಚನೆಯನ್ನ ಮಾಡ್ತಾ ಹೋಗಿದ್ದಾರೆ. ಸೊ ಅದನ್ನ ಯಾರನ್ನ, ಪಂಪನನ್ನ ತುಂಬಾ ಭಕ್ತಿ ಗೌರವಗಳಿಂದ ಅನುಸರಿಸಿರುವಂತ ಕವಿಗಳಲ್ಲಿ ಪ್ರಮುಖವಾದಂತ ಕವಿ ಯಾರು ಅಂದ್ರೆ ನಮ್ಮ ನಾಗಚಂದ್ರ ಅಂತೇಳಿ ಕರಿತಾ ಹೋಗ್ತೀವಿ. ಪಂಪನನ್ನೇ ಅವನ ಅನುಕರಣೆಯನ್ನ ಮಾಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ಈತ ತನ್ನನ್ನು ತಾನು ಏನ್ ಕರ್ಕೊಳ್ತಾ ಹೋಗ್ತಾನೆ ಅಂದ್ರೆ ಅಭಿನವ ಪಂಪ ಅಂತ ಎಂಬ ಹೆಸರನ್ನ ಏನ್ ಮಾಡ್ತಾನೆ, ಅವನು ಇಟ್ಕೊಳ್ತಾ ಹೋಗ್ತಾನೆ. ನನ್ನ ಹೆಸರು ನಾಗಚಂದ್ರ ಅಲ್ಲ, ನನ್ನ ಹೆಸರು ಅಭಿನವ ಪಂಪ ಅಂತ ಏನ್ ಮಾಡ್ತಾನೆ, ಅವನು ಹೆಸರನ್ನ ಇಟ್ಕೊಳ್ತಾ ಹೋಗ್ತಾನೆ. ಸೊ ಈತ ಅಭಿನವ ಪಂಪ ಅಂತ ಕರ್ಕೊಂಡು 11ನೇ ಶತಮಾನದ ಉತ್ತರಾರ್ಧ ಮತ್ತು 12ನೇ ಶತಮಾನದ ಪೂರ್ವಾರ್ಧಗಳಲ್ಲಿ ಅಂದ್ರೆ 11ನೇ ಶತಮಾನದಲ್ಲಿ ಏನ್ ಮಾಡಿದಾನೆ, ಈತ ಜೀವನವನ್ನ ಮಾಡ್ತಾ ಹೋಗಿದ್ದಾನೆ. ಸೊ ವಿಜಯಪುರ, ಇಂದಿನ ಬಿಜಾಪುರ, ಈಗ ಮತ್ತೆ ವಿಜಯಪುರ ಅಂತ ಅದನ್ನ ನಾವು ಕರಿತಾ ಹೋಗ್ತೀವಿ. ಈತನ ಒಂದು ಜನ್ಮಸ್ಥಳವಾಗಿದೆ. ಅಲ್ಲಿನ ಮಲ್ಲಿ ಜಿನೇಂದ್ರ ಬಸದಿಯನ್ನ, ಜೈನ ಧರ್ಮ ಅಂತ ನಾನು ಹೇಳಿದೆ ನಿಮ್ಗೆ, 24 ಜನ ತೀರ್ಥಂಕರರು ಅಲ್ಲಿ ಬರ್ತಾ ಹೋಗ್ತಾರೆ. ಅದರಲ್ಲಿ ಒಬ್ಬ ತೀರ್ಥಂಕರ ಯಾರು ಅಂದ್ರೆ ಮಲ್ಲಿನಾಥ. ಅಲ್ಲಿನ ಮಲ್ಲಿ ಜಿನೇಂದ್ರ ಬಸದಿಗಳು, ಜೈನ ಧರ್ಮದ ಒಂದು
ದೇವಸ್ಥಾನಗಳಿಗೆ ಬಸದಿಗಳು ಅಂತ ನಾವು ಕರಿತಾ ಹೋಗ್ತೀವಿ. ಬಸದಿಯನ್ನು ತಾನು ಕಟ್ಟಿಸಿದ್ದಾಗಿ ಕವಿಯೇ ತನ್ನ ಕಾವ್ಯದಲ್ಲಿ ಏನ್ ಮಾಡಿದಾನೆ, ಅವನು ಹೇಳ್ಕೊಳ್ತಾ ಹೋಗಿದ್ದಾನೆ, ಹೇಳಿಕೊಂಡಿದ್ದಾನೆ. ಈತನ ಗುರುಗಳು ಯಾರು ಅಂದ್ರೆ ಬಾಲಚಂದ್ರ ಮೇಘಚಂದ್ರ ಯತಿಗಳು. ಬಾಲಚಂದ್ರ ಮೇಘಚಂದ್ರ ಯತಿಗಳು. ಈತ ಚಾಲುಕ್ಯ ಚಕ್ರವರ್ತಿಯಾದ ನಾಲ್ವಡಿ ಸೋಮೇಶ್ವರನ ಆಸ್ಥಾನದಲ್ಲಿ, ನಾಲ್ವಡಿ ಸೋಮೇಶ್ವರನ ಆಸ್ಥಾನದಲ್ಲಿ ಈ ಕವಿ ಏನ್ ಮಾಡಿದ್ದ, ಇವನು ಆಶ್ರಯವನ್ನ ಈತ ಪಡ್ಕೊಳ್ತಾ ಹೋಗಿದ್ದ. ಸೊ ಆಶ್ರಯದಲ್ಲಿ ನಾಗಚಂದ್ರ ಇದ್ದನೆಂದು ಕೆಲವು ವಿದ್ವಾಂಸರು ಏನ್ ಮಾಡ್ತಾರೆ ಇಲ್ಲಿ ವಾದವನ್ನ ಮಾಡ್ತಾ ಹೋಗಿದ್ದಾರೆ. ಸೊ ಈತ ಮಲ್ಲಿನಾಥ ಪುರಾಣ, ಈತನ ಕೃತಿಗಳು ಒಂದು ಮಲ್ಲಿನಾಥ ಪುರಾಣ, ಜೈನ ಧರ್ಮದ ತೀರ್ಥಂಕರನ ಬಗ್ಗೆ ಇದು ತಿಳಿಸ್ತಾ ಹೋಗುತ್ತೆ. ಇನ್ನೊಂದು ಪ್ರಮುಖವಾದಂತ ಒಂದು ಕಾವ್ಯ ರಾಮಚಂದ್ರ ಚರಿತ ಪುರಾಣ, ಅದನ್ನೇ ನಾವು ಪಂಪ ರಾಮಾಯಣ ಅಂತೇಳಿ ಕರಿತಾ ಹೋಗ್ತೀವಿ. ನೋಡಿ, ಪಂಪನು 2 ಕಾವ್ಯಗಳನ್ನ ಬರೆದಿದ್ದಾನೆ. ಒಂದು ಪಂಪ ಭಾರತ, ಪಂಪ ಭಾರತ ಅಥವಾ ಅದನ್ನ ನಾವು ವಿಕ್ರಮಾರ್ಜುನ ವಿಜಯ ಅಂತೇಳಿ ಕರಿತಾ ಹೋಗ್ತೀವಿ. ಇನ್ನೊಂದು ಆದಿಪುರಾಣ, ಜೈನ ಧರ್ಮದ ಮೊದಲ ತೀರ್ಥಂಕರ ಆದಿನಾಥನ ಬಗ್ಗೆ ಏನ್ ಮಾಡಿದಾನೆ ಆತ ಬರಿತಾ ಹೋಗಿದ್ದಾನೆ. ಈತನು 2 ಕಾವ್ಯಗಳನ್ನು ರಚನೆ ಮಾಡಿದ್ದಾನೆ. ಒಂದು ಮಲ್ಲಿನಾಥ ಪುರಾಣ, ಜೈನ ಧರ್ಮದ ತೀರ್ಥಂಕರನ ಬಗ್ಗೆ ಹೇಳ್ತಾ ಹೋಗುತ್ತೆ. ಇನ್ನೊಂದು ರಾಮಚಂದ್ರ ಚರಿತ ಪುರಾಣ ಅಥವಾ ಅದನ್ನು ನಾವು ಪಂಪ ರಾಮಾಯಣ ಅಂತೇಳಿ ಕರಿತಾ ಹೋಗ್ತೀವಿ. ಅಂದ್ರೆ ರಾಮಾಯಣದ ವಸ್ತುವನ್ನ ಇಟ್ಕೊಂಡು ಏನ್ ಮಾಡಿದಾನೆ ಈತ ಬರಿತಾ ಹೋಗಿದ್ದಾನೆ. ನಮ್ಗೆ ವಾಲ್ಮೀಕಿ ರಾಮಾಯಣವನ್ನ ಬಿಟ್ಟರೆ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಸಿಗುವಂತ ರಾಮಾಯಣದ ಕತೆ, ಮೊದಲ ಕತೆ ಯಾವುದು ಅಂದ್ರೆ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಈತ 2 ಕಾವ್ಯಗಳನ್ನ ಬರೆದಿದ್ದಾನೆ. ಇವೆರಡು ಚಂಪು ಕಾವ್ಯಗಳು. ಚಂಪು ಅಂದ್ರೆ ಗದ್ಯ ಪದ್ಯ ಮಿಶ್ರಿತ ಕಾವ್ಯವನ್ನು ಚಂಪು ಕಾವ್ಯ ಅಂತ ಕರಿತಾ ಹೋಗ್ತೀವಿ. ಇದನ್ನೇ ಪಂಪನು ಏನ್ ಮಾಡ್ತಾನೆ, ಬಳಸ್ಕೊಳ್ತಾ ಹೋಗಿದ್ದಾನೆ. ಈತನು ಚಂಪು ಕಾವ್ಯಗಳಲ್ಲಿ ಈತ ಏನ್ ಮಾಡಿದ್ದಾನೆ, ರಚನೆಯನ್ನ ಮಾಡ್ತಾ ಹೋಗಿದ್ದಾನೆ. ಮಲ್ಲಿನಾಥ ಪುರಾಣ ಎನ್ನುವುದು 19ನೇ ತೀರ್ಥಂಕರ. 24 ಜನ ತೀರ್ಥಂಕರರು ಜೈನ ಧರ್ಮದಲ್ಲಿ ಬರ್ತಾ ಹೋಗ್ತಾರೆ ಪ್ರಮುಖವಾಗಿ. ಈತ 19ನೆಯ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯನ್ನು ಏನ್ ಮಾಡಿದೆ, ಅದು ಒಳಗೊಂಡಿದೆ. ರಾಮಚಂದ್ರ ಚರಿತ ಪುರಾಣ ಅಥವಾ ಅದನ್ನು ನಾವು ಪಂಪ ರಾಮಾಯಣ ಎಂಬ ಹೆಸರಿನಿಂದ ಏನ್ ಮಾಡಿದೆ, ಇವತ್ತು ತುಂಬಾ ಪ್ರಸಿದ್ಧಿಯನ್ನ ಪಡ್ಕೊಳ್ತಾ ಹೋಗಿದೆ. ಇದು ಹೇಳ್ಬೇಕು ಅಂದ್ರೆ ನಾಗಚಂದ್ರನಿಗೆ ತುಂಬಾ ಕೀರ್ತಿಯನ್ನ ಏನ್ ಮಾಡಿದೆ, ಇದು ತಂದುಕೊಡ್ತಾ ಹೋಗಿದೆ. ಸೊ ಈತನಿಗೆ ಅನೇಕ ಬಿರುದುಗಳಿದ್ದಾವೆ. ಭಾರತೀ ಕರ್ಣಪೂರ, ಕವಿತಾ ಮನೋಹರ, ಸಾಹಿತ್ಯ ವಿದ್ಯಾಧರ, ಚತುರ ಕವಿ, ಜನಸ್ಥಾನ ರತ್ನ ಪ್ರದೀಪ, ಸೂಕ್ತಿ ಮುಕ್ತ ವಸಂತ ಮುಂತಾದ ಬಿರುದುಗಳನ್ನ ಈ ಕವಿ ಏನ್ ಮಾಡಿದ್ದಾನೆ, ಇಲ್ಲಿ ತನ್ನ ಮುಡಿಗೇರಿಸ್ಕೊಳ್ತಾ ಹೋಗಿದ್ದಾನೆ. ಈತನ ಏನಂತ ಪ್ರಖ್ಯಾತಿ ಆಗ್ತಾ ಹೋಗಿದೆ ಅಂದ್ರೆ ಕನ್ನಡ ನಾಡಿನಲ್ಲಿ ಅಭಿನವ ಪಂಪ ಅಂತ ಏನ್ ಮಾಡ್ತಾರೆ, ಈತನನ್ನ ಕರಿತಾ ಹೋಗ್ತಾರೆ. ಸೊ ಈ ಕಾವ್ಯಕ್ಕೆ ಒಂದು ಆಕರ ಗ್ರಂಥ ಯಾವುದು ಅಂದ್ರೆ ರಾಮಚಂದ್ರ ಚರಿತ ಪುರಾಣದ 14ನೇ ಆಶ್ವಾಸ. 14ನೇ ಆಶ್ವಾಸವನ್ನ ಮಾತ್ರ ನಿಮ್ಗೆ ಏನ್ ಮಾಡಿದ್ದಾರೆ, ಇಲ್ಲಿ ತೆಗೆದುಕೊಂಡು ಅದಕ್ಕೆ ಒಂದು ಶ್ರೀಶ್ರಿಕೆಯನ್ನು ಅವ್ರು ಕೊಡ್ತಾ ಹೋಗಿದ್ದಾರೆ. ಕದಡಿದ ಸಲಿಲಂ ತಿಳಿಬಂದದೆ ಎಂಬ ಒಂದು ಶ್ರೀಶ್ರಿಕೆಯನ್ನು ಏನ್ ಮಾಡಿದ್ದಾರೆ ಅವರಲ್ಲಿ ಕೊಡ್ತಾ ಹೋಗಿದ್ದಾರೆ. ಸೊ ಶ್ರೀಶ್ರಿಕೆಯಲ್ಲಿ ಏನ್ ಬರುತ್ತೆ, 14 ಆಶ್ವಾಸ ನಾವು ತಿಳ್ಕೊಳ್ಬೇಕು ಅಂದ್ರೆ 13 ಆಶ್ವಾಸ ಏನಾಗಿರ್ಬೇಕು, 1ರಿಂದ 13 ಆಶ್ವಾಸ ಏನಾಗಿರ್ಬೇಕು, ನಮ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಕತೆ ಗೊತ್ತಿದ್ದ ಮಾತ್ರ ಏನಾಗುತ್ತೆ, ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಏನಂತ ಆ ಕಥೆಯನ್ನು ಒಳಗೊಂಡಿದೆ ಅಂತ ಏನ್ ಮಾಡೋಣ, ನಾವು ಸ್ವಲ್ಪ ನಾವು ಏನು ಸ್ಥೂಲವಾಗಿ ತಿಳ್ಕೊಳ್ಳಿದ್ರು ಅಷ್ಟೇನೆ ಒಂದು ಸಂಕ್ಷಿಪ್ತವಾಗಿ ಏನ್ ಮಾಡೋಣ, ತಿಳ್ಕೊಳ್ಳೋ ಪ್ರಯತ್ನವನ್ನ ನಾವು ಮಾಡ್ಕೊಳ್ತಾ ಹೋಗೋಣ. ನೋಡಿ, ಕನ್ನಡದಲ್ಲಿ 2 ರೀತಿಯ ರಾಮಾಯಣದ ಪರಂಪರೆ ಇದೆ. 2 ರೀತಿಯ ಸಂಪ್ರದಾಯದಲ್ಲಿ ಬಂದಂತಹ ರಾಮಾಯಣದ ಪರಂಪರೆ ಇದೆ. ಸೊ ಒಂದು ವೈದಿಕ ರಾಮಾಯಣ, ಇನ್ನೊಂದು ಜೈನ ರಾಮಾಯಣ. ಒಂದು ವೈದಿಕ ರಾಮಾಯಣ, ಇನ್ನೊಂದು ಜೈನ ರಾಮಾಯಣ. ಇವೆರಡು ತುಂಬಾ ಭಿನ್ನವಾಗಿ ರಾಮಾಯಣದಲ್ಲಿ ಬರುವಂತಹ ಕಥೆಗಳನ್ನ ಏನ್ ಮಾಡಿದ್ದಾರೆ, ಅಲ್ಲಿ ತೆಗೆದುಕೊಳ್ತಾ ಹೋಗಿದ್ದಾರೆ. ನಿಮ್ಗಿಟ್ಟಿರುವಂತ ಒಂದು ಕಾವ್ಯ ಭಾಗದಲ್ಲಿ ನಾವು ನೋಡ್ಕೊಳ್ತಾ ಹೋದ್ರೆ ಜೈನ ಧರ್ಮದ ರಾಮಾಯಣದ ಹಿನ್ನೆಲೆಯಲ್ಲಿ ಬರುವಂತ ಕವಿ ಯಾರು ಅಂದ್ರೆ ನಾಗಚಂದ್ರ ಅಂತೇಳಿ ಕರಿತಾ ಹೋಗ್ತೀವಿ. ಈ ಜೈನ ಧರ್ಮ ರಾಮಾಯಣವನ್ನ ರಚನೆ ಮಾಡೋದಕ್ಕೆ ಸಂಸ್ಕೃತದ ವಿಮಲಸೂರಿ ಎನ್ನುವ ಒಂದು ಕವಿಯ ಪ್ರಭಾವ ಇರೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಈ ನಾಗಚಂದ್ರನಿಗೆ ಪ್ರಮುಖವಾಗಿ ಪ್ರಭಾವ ಬೀರಿರುವಂತ ಕವಿ ಯಾರು ಅಂದ್ರೆ ಸಂಸ್ಕೃತದಲ್ಲಿ
ರವಿಶೇನ ಅಂತ ಬರ್ತಾನೆ. ಆ ರವಿಶೇನ ಪದ್ಮ ಪುರಾಣವನ್ನ ಬರಿತಾ ಹೋಗಿದ್ದಾನೆ. ಆ ರವಿಶೇನನ ಪದ್ಮ ಪುರಾಣವನ್ನ ತಿಳ್ಕೊಂಡಿರುವಂತ ನಾಗಚಂದ್ರ ಸೊ ಕನ್ನಡದಲ್ಲಿ ಈ ಕಾವ್ಯವನ್ನ ಏನ್ ಮಾಡಿದೆ ಅಂದ್ರೆ ತುಂಬಾ ಭಿನ್ನವಾಗಿ ರಾಮಾಯಣವನ್ನ ಏನ್ ಮಾಡಿದ್ದಾನೆ, ಅವನು ರಚನೆಯನ್ನ ಮಾಡ್ತಾ ಹೋಗಿದ್ದಾನೆ. ಸೊ ನಾನು ಪ್ರಮುಖವಾಗಿ ಇಲ್ಲಿ ವಾಲ್ಮೀಕಿ ರಾಮಾಯಣವನ್ನ ಹೇಳ್ತಾ ಹೋಗ್ಬೇಕು. ಅದೇ ರೀತಿ ಜೈನ ಧರ್ಮದ ಪರಂಪರೆ, ಜೈನ ಧರ್ಮ ಹೆಚ್ಚು ಭವಾವಳಿಗಳಲ್ಲಿ ನಂಬಿಕೆಯನ್ನ ಇಟ್ಟಿದೆ, ಜನ್ಮ ಜನ್ಮಾಂತರಗಳಲ್ಲಿ ನಂಬಿಕೆ ಇಡ್ತಾ ಹೋಗಿದೆ. ಒಬ್ಬ ವ್ಯಕ್ತಿ ಸತ್ತ ನಂತರ ಮತ್ತೆ ಅವನು ಹುಟ್ಟಿ ಬರ್ತಾ ಹೋಗ್ತಾನೆ ಅಂತೇಳಿ ಒಂದು ನಂಬಿಕೆಯನ್ನ ಗಾಢವಾಗಿ ಇವತ್ತು ಏನ್ ಮಾಡಿದೆ, ಅದು ಇಟ್ಕೊಳ್ತಾ ಹೋಗಿದೆ. ಸೊ ಇಷ್ಟೆಲ್ಲ ಇರುವಾಗ ಸೊ ಅದಕ್ಕೆ ಪೂರಕವಾಗಿ ಜನ್ನನ ಯಶೋಧರ ಚರಿತ್ರೆಯನ್ನ ನಾನು ಹೇಳ್ತಾ ಇದ್ದೆ. ಸೊ ಮತ್ತೆ ಪಂಪರಾಮಾಯಣ, ಈ ಮೂರು ಕಾವ್ಯ ಭಾಗಗಳನ್ನ ಏನ್ ಮಾಡ್ತಿದ್ದೆ ನಾನು ಪ್ರತಿ ಬಾರಿ ಸೊ ಮಕ್ಕಳಿಗೆ ಅದನ್ನ ತಿಳಿಸ್ಕೊಡ್ತಾ ಇದ್ದೆ. ಆದ್ರೆ ಈ ಸಂದರ್ಭದಲ್ಲಿ ನಾನು ಅಷ್ಟೊಂದು ಸ್ಥೂಲವಾಗಿ ಎಲ್ಲವನ್ನ ತಿಳಿಸ್ಲಿಕ್ಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ. ಆದ್ರಿಂದ ವಾಲ್ಮೀಕಿ ರಾಮಾಯಣದ ಕಥೆ ನಿಮ್ಗಾಗ್ಲೇ ರಾಮಾಯಣದ ಕಥೆ ಏನಾಗಿದೆ ಗೊತ್ತಿರ್ತಾ ಹೋಗಿದೆ. ಅದಕ್ಕಿಂತಲೂ ಭಿನ್ನವಾಗಿ ಈ ಪಂಪ ರಾಮಾಯಣದಲ್ಲಿ ಬರುವಂತಹ ಕಥೆ ಹೇಗ್ ಬರುತ್ತೆ ಅಂತ ನಾನು ಏನ್ ಮಾಡ್ತೀನಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮತ್ತೆ ಜೈನ ಧರ್ಮವನ್ನ ತಿಳಿಸೋದಕ್ಕೋಸ್ಕರ ಜನನ ಯಶೋಧರ ಚರಿತೆ, ಭವಾವಳಿಗಳು ಹೇಗೆ ಹುಟ್ಟು ಬರ್ತಾ ಹೋಗ್ತವೆ ಅಂತ ಹೇಳ್ತಾ ಇದ್ದೆ. ಸೊ ಅದನ್ನು ಹೇಳಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ. ಜೈನ ಧರ್ಮದ ಕಥೆಯನ್ನ ಯಶೋಧರ ಚರಿತ್ರೆಯಲ್ಲಿ ತುಂಬಾ ಚೆನ್ನಾಗಿ ಅದನ್ನ ವಿವರಣೆ ಕೊಡ್ತಾ ಹೋಗಿದೆ. ಜೈನ ಧರ್ಮ ಅನ್ನೋದು ನಮ್ಗೆ ಸಂಪೂರ್ಣವಾಗಿ ಏನಾಗುತ್ತೆ, ಮನವರಿಕೆ ಆಗ್ತಾ ಹೋಗುತ್ತೆ. ನಾನು ಪ್ರಮುಖವಾಗಿ ಸಂಕ್ಷಿಪ್ತವಾಗಿ ಸೊ ನಾಗಚಂದ್ರನ ಕದಡಿದ ಸಲಿಲಂ ತಿಳಿ ಬಂದದೆ, ಸೊ ಆ ಕಥೆ ಹೇಗ್ ಬರ್ತಾ ಹೋಗುತ್ತೆ ಅಥವಾ ರಾಮಾಯಣದ ಕಥೆ ಹೇಗ್ ಬರ್ತಾ ಹೋಗುತ್ತೆ ಅನ್ನೋದನ್ನ ಮಾತ್ರ ಏನ್ ಮಾಡ್ತೀನಿ, ನಾನು ನಿಮ್ಗೆ ಸಂಕ್ಷಿಪ್ತವಾಗಿ ಅದನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ವಾಲ್ಮೀಕಿ ರಾಮಾಯಣಕ್ಕಿಂತಲೂ ಹಲವಾರು ಪಾತ್ರಗಳಲ್ಲಿ ತುಂಬಾ ಭಿನ್ನವಾಗಿರುವಂತ ಒಂದು ರಾಮಾಯಣ ಯಾವುದು ಅಂದ್ರೆ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಇದರಲ್ಲೂ ಅನರಣ್ಯ ಅನ್ನೋ ವ್ಯಕ್ತಿ ಬರ್ತಾನೆ. ಅನರಣ್ಯನ ಹೆಂಡತಿ ಪೃಥ್ವಿ ವಧು. ಈ ಸ್ಟೋರಿಯನ್ನ ಕೇಳ್ಕೊಂಡ್ರೆ ಕಾವ್ಯ ಭಾಗ ಸಂಪೂರ್ಣವಾಗಿ ಏನಾಗುತ್ತೆ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅದನ್ನ ಸ್ಟೋರಿಯನ್ನ ಕೇಳಿ. ಅನರಣ್ಯ, ಆತನ ಹೆಂಡತಿ ಪೃಥ್ವಿ ವಧು, ಆತನಿಗೆ ಇಬ್ರು ಮಕ್ಕಳಿರ್ತಾರೆ. ಒಬ್ಬ ಅನಂತರಥ, ಇನ್ನೊಬ್ಬ ದಶರಥ. ಇನ್ನೊಬ್ಬ ದಶರಥ. ಈ ದಶರಥನಿಗೆ 1 ತಿಂಗಳು ಮಗುವಾಗಿರುವಾಗಲೇ ಈತನಿಗೆ ಪಟ್ಟವನ್ನು ಏನ್ ಮಾಡ್ತಾರೆ, ಕಟ್ತಾ ಹೋಗ್ತಾರೆ. ಯಾಕೆ ಈತನಿಗೆ 1 ತಿಂಗಳ ಮಗುವಿಗೆ ಪಟ್ಟವನ್ನ ಕಟ್ತಾ ಹೋಗ್ತಾರೆ ಅಂದ್ರೆ, ಪೃಥ್ವಿ ವಧು, ಜೈನ ಧರ್ಮದ ಪರಂಪರೆಯೇ ತುಂಬಾ ಭಿನ್ನವಾಗಿರುತ್ತೆ. ಈ ಪೃಥ್ವಿ ವಧು ಮತ್ತೆ ಈ ಅನಂತರಥ ಇಬ್ರು ಏನ್ ಮಾಡ್ತಾರೆ ಅಂದ್ರೆ ತಪಸ್ಸಿಗೆ ಹೋಗ್ತಾರೆ. ತಪಸ್ಸಿಗೆ ಹೋಗುವಾಗ, ತಂದೆ ಹೋಗುವಾಗ ಅನಂತರಥನು ನಾನು ಬರ್ತೀನಿ ಅಂತ ಏನ್ ಮಾಡ್ತಾನ, ಅವನು ಹೋಗುವಾಗ ಸೊ ಸಾಮ್ರಾಜ್ಯಕ್ಕೆ ಯಾರು ರಾಜರಿಲ್ಲದೆ ಇರುವಾಗ ಸೊ 1 ತಿಂಗಳು ಮಗುವಾಗಿರುವ ದಶರಥನಿಗೆ ಏನ್ ಮಾಡ್ತಾರೆ, ಪಟ್ಟವನ್ನ ಅಲ್ಲಿ ಕಟ್ತಾ ಹೋಗ್ತಾರೆ. ಇಲ್ಲಿಂದ ಈ ಕಥೆ ಶುರುವಾಗ್ತಾ ಹೋಗುತ್ತೆ. ನಂತರ ರಾಮಾಯಣದಲ್ಲಿ ಹೇಗ್ ಬರ್ತಾ ಹೋಗುತ್ತೋ, ಅದು ವಾಲ್ಮೀಕಿ ರಾಮಾಯಣದಲ್ಲಿ ಹೇಗ್ ಬರ್ತಾ ಹೋಗುತ್ತೋ ಅದೇ ರೀತಿ ಕಥೆಯನ್ನ ಮುಂದುವರಿಸ್ತಾ ಹೋಗಿದ್ದಾನೆ ಕವಿ. ಸೊ ಇಲ್ಲಿ ಕೆಲವೊಂದು ಮಾರ್ಪಾಟುಗಳನ್ನ ಮಾಡ್ತಾ ಹೋಗಿದ್ದಾನೆ. ಎಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾನೆ ಆ ಸ್ಟೋರಿಯನ್ನ ಮಾತ್ರ ಏನ್ ಮಾಡ್ತೀನಿ ನಿಮ್ಗೆ ನಾನು ಹೇಳ್ತಾ ಹೋಗ್ತೀನಿ. ದಶರಥನ ಹೆಂಡತಿಯರು ಅಲ್ಲಿ 3 ಜನ ಬರ್ತಾ ಹೋಗ್ತಾರೆ. ಇಲ್ಲಿ 4 ಜನ ಇರ್ತಾ ಹೋಗ್ತಾರೆ. ಅವ್ರು ಯಾರು ಅಂದ್ರೆ ಅಪರಾಜಿತೆ. ಅಲ್ಲಿ ಕೌಸಲ್ಯ ಇರ್ತಾ ಹೋಗ್ತಾಳೆ. ಇಲ್ಲಿ ಅಪರಾಜಿತೆ ಅಂತ ಮಾಡಿದ್ದಾನೆ. ಸುಮಿತ್ರೆ, ಸುಪ್ರಭೆ ಮತ್ತು ಕೈಕೆ ಎಂಬ 4 ಜನ ಹೆಂಡತಿಯರು ಏನ್ ಮಾಡ್ತಾರೆ, ಇಲ್ಲಿ ಬರ್ತಾ ಹೋಗ್ತಾರೆ. ಅಂದ್ರೆ ತನ್ನ ಧರ್ಮಕ್ಕೆ ಹೇಗ್ ಬೇಕು ಆ ಕಥೆಯನ್ನು ಏನ್ ಮಾಡ್ತಾನೆ ನಾಗಚಂದ್ರ ಅಲ್ಲಿ ಹೊಂದಿಸ್ಕೊಳ್ತಾ ಹೋಗಿದ್ದಾನೆ. ಸೊ ಇಲ್ಲಿ ದಶರಥನ ಮಗನಿಂದ ರಾವಣನ ಸಾವು ಅಂತ ಏನಾಗುತ್ತೆ, ಇಲ್ಲಿ ರಾವಣನಿಗೆ ಗೊತ್ತಾಗ್ತಾ ಹೋಗುತ್ತೆ. ದಶರಥನ ಮಗನಿಂದ ರಾವಣನ ಸಾವು ಅಂತ ಗೊತ್ತಾದಾಗ ಸೊ ವಿಭೀಷಣ ಏನ್ ಮಾಡ್ತಾನೆ ಅಂದ್ರೆ ದಶರಥನ ಮೇಲೆ ಯುದ್ಧಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಬರ್ತಾ ಹೋಗ್ತಾರೆ. ಸೊ ಯುದ್ಧ ಮಾಡ್ತಿರುವಾಗ ಸಾರಥಿ ಏನ್ ಮಾಡ್ತಾನೆ, ಅಲ್ಲಿ ಮೂರ್ಛೆ ಹೋಗ್ತಾನೆ. ಆ ಸಾರಥಿ ಮೂರ್ಛೆ ಹೋದಾಗ ಅಲ್ಲಿ ಶುಭಮತಿಯ ಮಗಳಾದ ಕೈಕೆ ಏನ್ ಮಾಡ್ತಾಳೆ ಅಂದ್ರೆ ಸಾರಥಿಯಾಗಿ ಆ ಯುದ್ಧ ಗೆಲ್ಲೋದಕ್ಕೆ ಏನ್ ಮಾಡ್ತಾಳೆ, ಸಹಾಯವನ್ನ ಮಾಡ್ತಾ ಹೋಗಿದ್ದಾಳೆ. ಆಗ 3 ವರವನ್ನ ಪಡ್ಕೊಂಡಿದ್ದಾಳೆ ಅಂತೇಳಿ ಕಥೆ ಏನ್ ಮಾಡ್ತಾರೆ, ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿರುವಂತ ಲಕ್ಷ್ಮಣನು ಅಷ್ಟೇನೆ, ಅವನು ಕೃಷ್ಣನ ಕೇಶರಾಶಿಯನ್ನ ಒಳಗೊಂಡಿದ್ದಾನೆ, ವಿಷ್ಣುವಿನ ವಕ್ಷವನ್ನ ಒಳಗೊಂಡಿದ್ದಾನೆ, ವಾರಜಾಕ್ಷನ ಕಾಂತಿಯ ಕಣ್ಣುಗಳನ್ನ ಏನ್ ಮಾಡಿದಾನೆ, ಅವನು ಒಳಗೊಂಡಿದ್ದಾನೆ. ಅಂಬುಜನಾಭನ ಒಂದು ನಾಭಿಮಂಡಲವನ್ನ ಅವನು ಒಳಗೊಂಡಿದ್ದಾನೆ. ಅಂದ್ರೆ ವಿಷ್ಣುವಿನ ಒಂದು ಪ್ರತಿರೂಪ ಅಂತ ಏನ್ ಮಾಡ್ತೀವಿ ನಾವು ಲಕ್ಷ್ಮಣನನ್ನ ಕರಿತಾ ಹೋಗ್ತೀವಿ. ಆದ್ರೆ ಅಲ್ಲಿ ವಿಷ್ಣುವಿನ ಒಂದು ಅವತಾರ ಯಾರು ಅಂದ್ರೆ ರಾಮ ಅಂತ ಏನ್ ಮಾಡ್ತೀವಿ ನಾವು ಕರಿತಾ ಹೋಗ್ತೀವಿ. ಇಲ್ಲೇನಾಗಿದೆ, ಸಂಪೂರ್ಣವಾಗಿ ಬದಲಾವಣೆ ಆಗ್ತಾ ಹೋಗಿದೆ. ಸೊ ಕಥೆಯನ್ನ ಆತ ಬದಲಾವಣೆ ಮಾಡ್ಕೊಳ್ತಾ ಹೋಗಿದ್ದಾನೆ. ಸೊ ಇದು ಒಂದು ಸ್ಟೋರಿ. ನೆಕ್ಸ್ಟ್ ಯಾವುದು ಅಂದ್ರೆ ಜನಕ ಮಹಾರಾಜ ಬರ್ತಾ ಹೋಗ್ತಾನೆ. ಜನಕನ ಹೆಂಡತಿ ಯಾರು ಅಂದ್ರೆ ವಿದೇಹಿ.
ಅಲ್ಲಿ ಜನಕ ರಾಜ ಮದುವೆ ಆಗಿರೋದಿಲ್ಲ, ಸೀತೆ ಭೂಮಿಯಲ್ಲಿ ಏನ್ ಮಾಡ್ತಾಳೆ, ವಾಲ್ಮೀಕಿ ರಾಮಾಯಣದಲ್ಲಿ ಸಿಗ್ತಾ ಹೋಗಿದ್ದಾಳೆ. ಇಲ್ಲ ಆ ರೀತಿ ಬರೋದಿಲ್ಲ. ಜನಕ ಮಹಾರಾಜ ಆತನ ಹೆಂಡತಿ ವಿದೇಹಿ, ಆತನ ಹೆಂಡತಿ ವಿದೇಹಿ, ಆ ವಿದೇಹಿ ಏನ್ ಮಾಡ್ತಾಳೆ ಅಂದ್ರೆ ಗರ್ಭ ಧರಿಸ್ತಾ ಹೋಗ್ತಾಳೆ. ಅಲ್ಲಿ ಒಬ್ಬ ರಾಕ್ಷಸ ಬರ್ತಾ ಹೋಗ್ತಾನೆ. ಒಬ್ಬ ರಾಕ್ಷಸ ಬಂದ್ ಏನ್ ಮಾಡ್ತಾನೆ ಅಂದ್ರೆ ಆಕೆ ಗರ್ಭ ಧರಿಸಿದಾಗ ಒಂದು ಅವಳಿ ಮಕ್ಕಳಿರ್ತಾರೆ, ಆ ಅವಳಿ ಮಕ್ಕಳಲ್ಲಿ ಒಂದು ಗಂಡು ಮಗುವನ್ನು ಏನ್ ಮಾಡ್ತಾನೆ ಅಂದ್ರೆ ಅವನು ಎತ್ಕೊಂಡು ಹೋಗ್ತಾನೆ. ಯಾಕಾತ ಎತ್ಕೊಂಡು ಹೋಗ್ತಾನೆ ಅಂದ್ರೆ ಕಾರಣ ಏನಿರುತ್ತೆ ಅಂದ್ರೆ ಒಂದು ಚಂದ್ರಪುರ ಅಂತ ಒಂದು ಪ್ರದೇಶ ಇರುತ್ತೆ. ಆ ಚಂದ್ರಪುರವನ್ನ ಆಳ್ವಿಕೆ ಮಾಡ್ತಾ ಇರುವಂತ ರಾಜ ಚಂದ್ರಧ್ವಜ. ನೋಡಿ ಹೆಸರುಗಳು ತುಂಬಾ ಭಿನ್ನವಾಗಿ ಬರ್ತಾ ಹೋಗುತ್ತೆ. ಚಂದ್ರಧ್ವಜ ಎಂಬ ರಾಜ, ಆತನ ಹೆಂಡತಿ ಮನಸ್ವಿನಿ. ಚಂದ್ರಧ್ವಜನ ರಾಜನ ಹೆಂಡತಿ ಮನಸ್ವಿನಿ. ಆತನ ಮಗಳು ಯಾರು ಅಂದ್ರೆ ಚಿತ್ತೋತ್ಸವೆ. ಚಂದ್ರಧ್ವಜ ಹೆಂಡತಿ ಮನಸ್ವಿನಿ, ಮಗಳು ಯಾರು ಅಂದ್ರೆ ಚಿತ್ತೋತ್ಸವೆ. ಅದೇ ರಾಜ್ಯದಲ್ಲಿ, ಚಂದ್ರಪುರ ರಾಜ್ಯದಲ್ಲಿ ಒಬ್ಬ ರಾಜ ಪುರೋಹಿತ ಇರ್ತಾನೆ. ಆ ರಾಜ ಪುರೋಹಿತನ ಮಗ ಯಾರು ಅಂದ್ರೆ ಕಪಿಲ. ಆತನ ಹೆಸರು ಕಪಿಲ ಎಂಬ ರಾಜ ಪುರೋಹಿತ ಇರ್ತಾನೆ. ಈ ಚಿತ್ತೋತ್ಸವೆ ಮತ್ತು ಕಪಿಲನಿಗೆ ಏನಾಗುತ್ತೆ ಅಂದ್ರೆ ಹೇಗೋ ಪ್ರೇಮಾಂಕುರ ಆಗ್ತಾ ಹೋಗುತ್ತೆ. ಈ ಪ್ರೇಮಾಂಕುರ ಆದಾಗ ಇವರಿಬ್ರು ಮದುವೆ ಮಾಡ್ಕೊಳಕ್ಕೆ ಒಂದು ಅವಕಾಶ ಇರೋದಿಲ್ಲ. ಯಾಕಂದ್ರೆ ಅವರು ಬ್ರಾಹ್ಮಣ ಜಾತಿಯಲ್ಲಿ ಇರ್ತಾನೆ ಯಾರು ಕಪಿಲ. ಇವ್ರು ನೋಡಿದ್ರೆ ಕ್ಷತ್ರಿಯ ಜಾತಿಯಲ್ಲಿ ಏನ್ ಮಾಡ್ತಾರೆ ಇವರು ಇದ್ದಾಗ ಇವರಿಬ್ರು ಮದುವೆ ಮಾಡ್ಕೊಳಕ್ ಅವಕಾಶ ಇರದೇ ಇರೋವಾಗ ಇವರಿಬ್ರು ಏನ್ ಮಾಡ್ತಾರೆ ಅಂದ್ರೆ ಸೊ ಬೇರೆ ಕಡೆಗೆ ಹೋಗ್ತಾರೆ. ಇಲ್ಲ ಒಂದ್ ಕಡೆಗೆ ದೂರ ಹೋಗ್ತೀವಿ ಅಂತ ಏನ್ ಮಾಡ್ತಾರೆ, ಇಬ್ರು ಹೋಗಿ ಒಂದು ವಿದಗ್ಧಪುರ ಅಂತ ಇರುತ್ತೆ, ವಿದಗ್ಧಪುರಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಹೋಗ್ತಾರೆ. ಆ ವಿದಗ್ಧಪುರವನ್ನ ಆಳ್ವಿಕೆ ಮಾಡ್ತಾ ಇರುವಂತ ರಾಜ ಯಾರು ಅಂದ್ರೆ ಪ್ರತಾಪ ಸಿಂಹ ಎಂಬ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆ ಪ್ರತಾಪ ಸಿಂಹನ ರಾಜನ ಮಗ ಯಾರು ಅಂದ್ರೆ ಕುಂಡಲ ಮಂಡಿತ. ಈತ ತಂದೆಗೆ ತುಂಬಾ ಅವಿಧೇಯನಾಗಿ ನಡ್ಕೊಳ್ತಾ ಹೋಗ್ತಾನೆ. ಅವಿಧೇಯನಾಗಿ ನಡ್ಕೊಳ್ತಾ ಹೋಗ್ತಾನೆ. ವಿದಗ್ಧಪುರದ ಯಾವುದೋ ಒಂದು ಸಾಮ್ರಾಜ್ಯದ ಮೂಲೆಯಲ್ಲಿ ಏನ್ ಮಾಡ್ತಾನ ಅವನು ತನಗೆ ಇಷ್ಟ ಬಂದಾಗ ಏನ್ ಮಾಡ್ತಾನ ಅವನು ಆಳ್ವಿಕೆ ಮಾಡ್ಕೊಂಡು ಅವನು ಇರ್ತಾನೆ. ಸೊ ಇರೋವಾಗ ಈ ಕುಂಡಲ ಮಂಡಿತ ಏನ್ ಮಾಡ್ತಾನೆ ಅಂದ್ರೆ ಈ ಕಪಿಲ ಮತ್ತೆ ಚಿತ್ತೋತ್ಸವೆ ಇರುವಂತ ಜಾಗಕ್ಕೆ ಬರ್ತಾ ಹೋಗ್ತಾನೆ. ಚಿತ್ತೋತ್ಸವೆನ ನೋಡಿ ಏನ್ ಮಾಡ್ತಾನೆ ಅಂದ್ರೆ ಆತನಿಗೆ ಆಕೆ ಮೇಲೆ ಆಸೆ ಹೋಗ್ತಾ ಹೋಗುತ್ತೆ. ಹೇಗಾದ್ರೂ ಮಾಡಿ ಈಕೆಯನ್ನ ನಾನು ಒಲಿಸ್ಕೊಳ್ಬೇಕು ಅಂತೇಳಿ ಕೆಲವು ದಾಸಿಯರನ್ನ ಕಳಿಸಿ ಏನ್ ಮಾಡ್ತಾನ ಅವನು ಹೇಳಿ ಕಳಿಸಿದಾಗ ಈ ಚಿತ್ತೋತ್ಸವ ಏನ್ ಮಾಡ್ತಾಳೆ ಅಂದ್ರೆ ರಾಜನೇ ನಾನು ಇಷ್ಟಪಟ್ಟಿದ್ದಾಳೆ ಅಂತೇಳಿ ಸೊ ಕುಂಡಲ ಮಂಡಿತನ ಏನ್ ಮಾಡ್ತಾಳೆ ಅವಳು ಒಪ್ಕೊಂಡ್ಬಿಡ್ತಾಳೆ. ಒಪ್ಕೊಂಡಾಗ ಈ ಕಪಿಲನಿಗೆ ಏನಾಗುತ್ತೆ ಅಂದ್ರೆ ತುಂಬಾ ಕೋಪ ಏನಾಗುತ್ತೆ ಅಲ್ಲಿ ಬರ್ತಾ ಹೋಗುತ್ತೆ. ಯಾವಾಗ ಕೋಪ ಬರ್ತಾ ಹೋಗುತ್ತೆ, ಸೊ ಆತ ತಪಸ್ಸಿಗೆ ಹೋಗ್ತಾನೆ, ಅವನಿಗೂ ಸಾವು ಉಂಟಾಗ್ತಾ ಹೋಗುತ್ತೆ. ಕುಂಡಲ ಮಂಡಿತ ಚಿತ್ತೋತ್ಸವೆ ಅವ್ರಿಗೂ ಸಾವು ಬರ್ತಾ ಹೋಗುತ್ತೆ. ಸೊ ಈ ರೀತಿ ಆದ್ಮೇಲೆ ಸೊ ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ಅಂದ್ರೆ ಭವಾವಳಿಗಳಲ್ಲಿ ಜೈನ ಧರ್ಮ ನಂಬಿಕೆ ಇಟ್ಟಿರೋದ್ರಿಂದ ಮುಂದಿನ ಜನ್ಮಗಳಲ್ಲೂ ಏನಾಗುತ್ತೆ ಅಂತ ಏನ್ ಮಾಡ್ತಾರೆ ಇಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಈ ಕುಂಡಲ ಮಂಡಿತ ಏನ್ ಮಾಡ್ತಾನೆ ಅಂದ್ರೆ ಜನಕ ರಾಜನ ಹೆಂಡತಿಯಾಗಿರುವಂತಹ ವಿದೇಹಿಯ ಗರ್ಭದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಕುಂಡಲ ಮಂಡಿತ ಜನಿಸ್ತಾ ಹೋಗ್ತಾನೆ. ಅಂತ ಅವನ ಆತ್ಮ ಏನಾಗುತ್ತೆ ಇಲ್ಲಿ ಬರ್ತಾ ಹೋಗುತ್ತೆ. ಆ ಬಂದಿರೋದ್ರಿಂದ ಈ ಕಪಿಲನಿಗೆ ಗೊತ್ತಾಗುತ್ತೆ, ನನ್ನ ಹಿಂದಿನ ಜನ್ಮದಲ್ಲಿ ಮೋಸ ಮಾಡಿದ ಕುಂಡಲ ಮಂಡಿತನ ಆತ್ಮ ಎಲ್ಲಿದೆ ಅಂದ್ರೆ ವಿದೇಹಿಯ ಗರ್ಭದಲ್ಲಿ ಗಂಡು ಮಗುವಿನ ರೂಪದಲ್ಲಿದೆ ಅಂತ ಗೊತ್ತಾಗಿ ಆಕೆಯ ಪ್ರಸವದ ವೇಳೆಯಲ್ಲಿ ಸೊ ಯಾರಿಗೂ ಕಾಣದ ಹಾಗೆ ಆ ಗಂಡು ಮಗುವನ್ನು ಏನ್ ಮಾಡ್ತಾನ ಅವನು ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಹೋಗ್ಬಿಟ್ಟು ಆಕಾಶ ಮಾರ್ಗದಲ್ಲಿ ಏನ್ ಮಾಡ್ತಾನ ಅವನು ಹೋಗ್ತಾ ಇರ್ತಾನೆ. ಆ ಮಗುವನ್ನ ತುಂಬಾ ವಿಚಿತ್ರವಾಗಿ ಸಾಯಿಸ್ಬೇಕು. ಮಗು ಅನ್ನೋದ್ಕಿಂತ ತನ್ನ ಒಬ್ಬ ವಿರೋಧಿಯನ್ನ, ತನ್ನ ಒಬ್ಬ ಶತ್ರುವನ್ನ ಸಾಯಿಸ್ಬೇಕು ಅಂತೇಳಿ ಮನಸ್ಸಿನಲ್ಲಿ ಇಟ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ ಅವನು ಆಕಾಶ ಕಾಮಿನಿ ವಿದ್ಯೆಯಿಂದ ಏನ್ ಮಾಡ್ತಾನೆ, ಆಕಾಶದಲ್ಲಿ ಹೋಗುವಾಗ ಆ ಮಗುವಿನ ಮುಖ ನೋಡಿ ಏನ್ ಮಾಡ್ತಾನೆ ಅಂದ್ರೆ ಆ ಕೋಪ ಎಲ್ಲ ಏನಾಗುತ್ತೆ ಆತನಿಗೆ ತಣ್ಣಗಾಗ್ತಾ ಹೋಗುತ್ತೆ. ಆಗ ಪರ್ಣ ಲಘು ವಿದ್ಯೆ, ಇಲ್ಲಿ ಬಹಳಷ್ಟು ವಿದ್ಯೆಗಳು ಬರ್ತಾ ಹೋಗುತ್ತೆ. ಪರ್ಣ ಲಘು ವಿದ್ಯೆಯಿಂದ ತನ್ನ ಕರ್ಣ ಕುಂಡಲಗಳನ್ನ ಏನ್ ಮಾಡ್ತಾನೆ ಅಂದ್ರೆ ಆ ಮಗುವನ್ನ ಅಂದ್ರೆ ಪರ್ಣ ಲಘು ವಿದ್ಯೆಯಿಂದ ಮೇಲ್ಗಡೆಯಿಂದ ಎಷ್ಟು ಜೋರಾಗಿ ಎಸ್ತರು ಏನಾಗುತ್ತೆ ಅಂದ್ರೆ ಸೊ ಕೆಳಗಡೆಗೆ ಬರುವಾಗ ಹೂವಿನ ಹಾಗೆ ಬಂದ್ ಏನ್ ಮಾಡ್ತಾರೆ ಅವರು ಕೂತ್ಕೊಳ್ತಾ ಹೋಗ್ತಾರೆ. ಅಂತ ವಿದ್ಯೆ ಪರ್ಣ ಲಘು ವಿದ್ಯೆ. ಸೊ ಪರ್ಣ ಲಘು ವಿದ್ಯೆಯಿಂದ ಕರ್ಣಕುಂಡಲಗಳನ್ನ ಆ ಮಗುವಿಗೆ ಹಾಕ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಕೇಚರೇಂದ್ರನ ಆಸ್ಥಾನದಲ್ಲಿ ಆಕಾಶಗಾಮಿಯಾಗಿ ಇವನು ಹೋಗ್ತಾ ಇರ್ತಾನೆ. ಅಲ್ಲಿ ಕೇಚರೇಂದ್ರನ ಆಸ್ಥಾನದಲ್ಲಿ, ಅಲ್ಲಿ ಕೇಚರೇಂದ್ರನ ಆಸ್ಥಾನ ಯಾವುದು ಅಂದ್ರೆ ರತನೂಪುರ ಚಕ್ರವಾಳಪುರ, ಅದರ ಹೆಸರು ರತನೂಪುರ ಚಕ್ರವಾಳಪುರ. ಅದನ್ನ ಆಳ್ವಿಕೆ ಮಾಡ್ತಾ ಇರುವಂತ ರಾಜ ಯಾರು ಅಂದ್ರೆ ಇಂದುಗತಿ, ಆತನ ಹೆಂಡತಿ ಪುಷ್ಪವತಿ.
ಪುಷ್ಪವತಿ ಆ ಇಂದುಗತಿಯ ಆಸ್ಥಾನದಲ್ಲಿ ಆ ಮಗುವನ್ನು ಏನ್ ಮಾಡ್ತಾನೆ ಅವನು ತಂದು ಹಾಕ್ತಾ ಹೋಗ್ತಾನೆ. ಯಾವಾಗ ಈ ಮಗುವನ್ನು ತಂದು ಹಾಕ್ತಾ ಹೋಗ್ತಾರೆ, ಸೊ ಇಂದುಗತಿಗೆ ಹಲವಾರು ವರ್ಷಗಳಿಂದ ಮಕ್ಕಳಿಲ್ಲದೆ ಇರುವಾಗ ಆ ಮಗುವನ್ನು ಏನ್ ಮಾಡ್ತಾನೆ ಅವನು ತನ್ನ ಮಗನ ರೀತಿನ ಏನ್ ಮಾಡ್ತಾನೆ ಅವನು ಸಾಕ್ತಾ ಹೋಗ್ತಾನೆ. ಈ ರೀತಿ ಸಾಕುವಾಗ ಇದು ಏನು ಜನಕರಾಜನ ಒಂದು ಮಗ ಕಾಣಿಯಾಗಿರುವಂತ ಒಂದು ಸ್ಟೋರಿ ಏನ್ ಮಾಡ್ತಾನೆ ಕವಿಯಲ್ಲಿ ಸೇರಿಸ್ಕೊಳ್ತಾ ಹೋಗಿದ್ದಾನೆ. ಸೊ ಇನ್ನೊಂದು, ಸೊ ರಾಮ ಲಕ್ಷ್ಮಣ ಇವರೆಲ್ಲ ಏನ್ ಮಾಡ್ತಾರೆ ಅಲ್ಲಿ ಬೆಳಿತಿರುವಾಗ, ಸೊ ಆತನು ಅಷ್ಟೇನೆ ಜನಕನ ಆಸ್ಥಾನಕ್ಕೆ ಯಾರೋ ಕಳ್ಳ ಕಾಕರು ಬರ್ತಾ ಹೋಗ್ತಾರೆ. ಆ ಕಳ್ಳ ಕಾಕರು ಬಂದಾಗ ಸೊ ರಾಮ ಲಕ್ಷ್ಮಣ ಏನ್ ಮಾಡ್ತಾರೆ ಆತನನ್ನ ಎದುರಿಸ್ತಾ ಹೋಗ್ತಾರೆ. ಎದುರಿಸಿದಾಗ ಜನಕ ಮಹಾರಾಜ ತನ್ನ ಮಗಳು ಸೀತಾಮಾತೆಯನ್ನು ಏನ್ ಮಾಡ್ತಾನೆ ಆತನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಏನ್ ಮಾಡ್ತಾನೆ ಆತ ನಿಶ್ಚಯವನ್ನ ಮಾಡ್ತಾ ಹೋಗ್ತಾನೆ, ನಿಶ್ಚಯವನ್ನ ಮಾಡ್ತಾನೆ. ಸೊ ಆದ್ರೆ ಹಿಂದೆ ವಿಶ್ವಾಮಿತ್ರ ಹೋಗಿರ್ತಾನೆ ಯಾವುದು ವಾಲ್ಮೀಕಿ ರಾಮಾಯಣದಲ್ಲಿ. ಸೊ ಈ ಕಥೆ ಇದ್ರಲ್ಲಿ ಏನ್ ಬರೋದಿಲ್ಲ. ಸೊ ಕಳ್ಳ ಕಿರಾತಕರು ಬಂದಿರೋದ್ರಿಂದ ಅವರನ್ನ ಓಡಿಸಿರೋದ್ರಿಂದ ಜನಕ ಮಹಾರಾಜ ಸೀತೆಗೆ ಒಳ್ಳೆ ವರ ಯಾರು ಅಂದ್ರೆ ಶ್ರೀರಾಮನೇ ಅಂತ ಏನ್ ಮಾಡ್ತಾನೆ ತೀರ್ಮಾನವನ್ನ ಮಾಡಿ, ಸೊ ಈಗಿರೋವಾಗ ಸೊ ರಾಮನ ಜೊತೆ ವಿವಾಹ ಆಗ್ತಾ ಇದೆ ಅಂತೇಳಿ ಸೊ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ನಾರದ ಮಹರ್ಷಿಗಳು ನೋಡೋಕೆ ಏನ್ ಮಾಡ್ತಾರೆ ಅಲ್ಲಿ ಸೀತಾಮಾತೆಯನ್ನು ಬರ್ತಾರೆ. ಆ ಸೀತಾಮಾತೆಯನ್ನು ನೋಡೋಕ್ ಬಂದಾಗ ಈತನ ಒಂದು ನಾರದ ಮಹರ್ಷಿಯ ವೇಷವನ್ನ ನೋಡ್ಬಿಟ್ಟು ಏನ್ ಮಾಡ್ತಾಳೆ ಅಂದ್ರೆ ಆ ಸೀತಾಮಾತೆ ತುಂಬಾ ಭಯಗೊಂಡ್ಬಿಟ್ಟು ಕಿರ್ಚ್ಕೊಂಡು ಓಡೋಗ್ತಾಳೆ. ಯಾವಾಗ ಓಡೋದಕ್ಕೆ ಶುರು ಮಾಡ್ತಾ ಹೋಗ್ತಾಳೆ, ಸೊ ಓಡೋಕ್ ಶುರು ಮಾಡಿದಾಗ ಈತನಿಗೆ ಭಯ ಬರುತ್ತೆ. ಸೊ ಬಂಟರೆಲ್ಲ ಬರ್ತಾರೆ ಇಟ್ಕೊಳಕ್ಕೆ. ಈತ ತಪ್ಪಿಸ್ಕೊಂಡು ಹೋಗುವಾಗ ಒಂದು ಆಕಾಶ ಮಾರ್ಗದಲ್ಲಿ ಏನ್ ಮಾಡ್ತಾನೆ ಅವನು ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ. ನಾರದ ಮಹರ್ಷಿ ನನಗೆ ಈ ರೀತಿ ಅವಮಾನ ಮಾಡಿದಂತ ಸೀತಾಮಾತೆಗೆ ಏನಾದ್ರೂ ನಾನು ಮಾಡ್ಬೇಕು ಅಂತೇಳಿ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದ್ರ ಮೇಲೆ ಸೀತಾಮಾತೆಯ ಚಿತ್ರವನ್ನು ಏನ್ ಮಾಡ್ತಾನೆ ಅವನು ಬಿಡಿಸ್ತಾನೆ. ಸೀತಾಮಾತೆಯ ಚಿತ್ರವನ್ನ ಬಿಡಿಸ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಆ ಇಂದುಗತಿಯ ಆಸ್ಥಾನದಲ್ಲಿ ಏನ್ ಮಾಡ್ತಾನೆ ಚಿತ್ರವನ್ನ ಅವನು ಹಾಕ್ತಾ ಹೋಗ್ತಾನೆ. ಇಂದುಗತಿಯ ಆಸ್ಥಾನದಲ್ಲಿ ಹಾಕ್ದಾಗ ಅಲ್ಲಿ ಆ ಇಂದುಗತಿಯ ಮಗ ಯಾರು ಅಂದ್ರೆ ಈ ಇದರಿಂದ ಕಪಿಲ ತೆಗೆದುಕೊಂಡು ಹೋಗಿರ್ತಾನೆ ಮಗು. ಆ ಮಗುವಿಗೆ ಅವರೊಂದು ಹೆಸರನ್ನ ಇಟ್ಟಿರ್ತಾರೆ, ಏನಂತ ಪ್ರಭಾಮಂಡಲ ಅಂತೇಳಿ ಹೆಸರನ್ನ ಇಟ್ಟಿರ್ತಾರೆ. ಆ ಪ್ರಭಾಮಂಡಲನ ಕೈಗೆ ಏನ್ ಮಾಡುತ್ತೆ ಅದು ಸಿಗ್ತಾ ಹೋಗುತ್ತೆ. ಅದುವರೆಗೂ ಯಾವ ಹೆಣ್ಣನ್ನು ನೋಡದೆ ಇರುವಂತ ಪ್ರಭಾಮಂಡಲ ಏನ್ ಮಾಡ್ತಾನೆ ಅಂದ್ರೆ ಈಕೆ ನನಗೆ ಬೇಕು ಅಂತ ಏನೋ ಆಸೆಯನ್ನು ಏನ್ ಮಾಡ್ತಾನೆ ಪ್ರಭಾಮಂಡಲ ಅಲ್ಲಿ ಪಡ್ತಾ ಹೋಗ್ತಾನೆ. ಪ್ರಭಾಮಂಡಲ ಆಸೆಯನ್ನ ಪಟ್ಟಾಗ ಯಾಕೋ ಮಗ ಮಂಕಾಗಿರುವುದನ್ನ ಇಂದುಗತಿ ಏನ್ ಮಾಡ್ತಾನೆ ಅಲ್ಲಿ ಗಮನಿಸ್ತಾ ಹೋಗ್ತಾನೆ. ಇಂದುಗತಿ ಗಮನಿಸಿದಾಗ ಈಕೆ ಕಾರಣ ನಾರದಿಂದನೇ ಏನ್ ಮಾಡ್ತಾನೆ ಅವನು ತಿಳ್ಕೊಳ್ತಾ ಹೋಗ್ತಾನೆ. ಆ ಚಿತ್ರಪಟದಲ್ಲಿರುವಂತಹ ಹೆಣ್ಣು ಯಾರು ಅಂತಂದಾಗ ಸೊ ಜನಕರಾಜನ ಮಗಳು, ಈಕೆಗೆ ಮದುವೆ ನಿಶ್ಚಯ ಆಗ್ತಾ ಇದೆ ಅಂತ ಏನ್ ಮಾಡ್ತಾನೆ ಹೇಳ್ತಾನೆ. ಸೊ ಭೂಮಿಯ ಮೇಲಿರೋರು ನಾವು ಕೇಳಿದ್ರೆ ಯಾಕೆ ನಮ್ಗೆ ಅವರು ವಧುವನ್ನ ಕೊಡೋದಿಲ್ಲ ಅಂತ ಅನ್ಕೊಂಡು ಸೊ ಇಂದುಗತಿ ಏನ್ ಮಾಡ್ತಾನೆ ಸೊ ಕೆಲವು ಬಂಟರನ್ನ ಕಳಿಸಿ ಸೊ ಸೀತೆಯನ್ನ ಮದುವೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಸೊ ಇಲ್ಲ ಅಂತ ಏನ್ ಮಾಡುತ್ತೆ ಒಂದು ಉತ್ತರ ಅಲ್ಲಿಂದ ಬರ್ತಾ ಹೋಗುತ್ತೆ. ಆಗ ಸೊ ಈಗ ಆ ಸ್ವಯಂವರವನ್ನ ಏರ್ಪಡಿಸೋಣ. ಆ ಸ್ವಯಂವರದಲ್ಲಿ ಯಾರು ಗೆಲ್ಲಿತಾ ಹೋಗ್ತಾರೋ ಸೀತೆಯನ್ನ ಮದುವೆ ಆಗ್ಲಿ ಅಂತೇಳಿ ತೀರ್ಮಾನ ಆಗ್ತಾ ಹೋಗುತ್ತೆ. ಅವರಲ್ಲಿ ಏನು ಇಂದುಗತಿಯ ಆಸ್ಥಾನದಲ್ಲಿ 2 ಬಿಲ್ಲುಗಳಿರ್ತವೆ. ಒಂದು ವಜ್ರಾವರ್ತ, ಇನ್ನೊಂದು ಸಾಗರಾವರ್ತ ಎಂಬ 2 ಬಿಲ್ಲುಗಳಿರ್ತವೆ. ಸೊ ಆ ಬಿಲ್ಲುಗಳಿದ್ದಾಗ ಇದನ್ನ ಯಾರು ಎತ್ತಾ ಹೋಗ್ತಾರೋ ಅವ್ರು ಮದುವೆ ಆಗ್ಲಿ ಅಂತ ಏನ್ ಮಾಡ್ತಾರೆ ತೀರ್ಮಾನವನ್ನ ಮಾಡ್ತಾರೆ. ಅದನ್ನ ಕಳ್ಸಿಕೊಟ್ಟಾಗ ಸೊ ಜನಕ ಮಹಾರಾಜನ ಆಸ್ಥಾನದಲ್ಲಿ ಅದರ ಪರೀಕ್ಷೆ ನಡೀತಾ ಹೋಗುತ್ತೆ. ಸೊ ರಾಮ ವಜ್ರಾವರ್ತ ಎಂಬ ಬಿಲ್ಲನ್ನ ಎತ್ತಾ ಹೋಗ್ತಾನೆ, ಲಕ್ಷ್ಮಣ ಸಾಗರಾವರ್ತ ಎಂಬ ಬಿಲ್ಲನ್ನ ಎತ್ತಾಗ 2 ಬಿಲ್ಲುಗಳು ಏನ್ ಮಾಡ್ತಾವ ಅವರಿಂದ ದೂರ ಆಗ್ತಾ ಹೋಗುತ್ತೆ. ಸ್ವಲ್ಪ ಪ್ರಭಾಮಂಡಲಿನ ತುಂಬಾ ಕೋಪ ಬರ್ತಾ ಹೋಗುತ್ತೆ. ಸೊ ನಾನೇ ಅದನ್ನ ಪರೀಕ್ಷೆ ಮಾಡಿ ಬರ್ತೀನಿ ಅಂತೇಳಿ ಆಕಾಶ ಕಾಯದಲ್ಲಿ ಬರುವಾಗ ಸೊ ವಿದಗ್ಧಪುರಕ್ಕೆ ಏನ್ ಮಾಡ್ತಾನ ಅವನು ಅದರ ಮೇಲೆ ಬರುವಾಗ ಅವನು ಹಿಂದಿನ ಜನ್ಮದ ಎಲ್ಲ ಗುಟ್ಟುಗಳೇನ್ ಮಾಡ್ತಾವ ರಹಸ್ಯಗಳೆಲ್ಲ ಏನ್ ಮಾಡ್ತಾವ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅಯ್ಯೋ ನಾನು ಇಷ್ಟಪಡ್ತಿರೋದು ಯಾರು ಅಂದ್ರೆ ನನ್ನ ತಂಗಿಯನ್ನೇ ಏನ್ ಮಾಡ್ತೀನಿ ನಾನು ಇಷ್ಟಪಡ್ತಾ ಹೋಗ್ತಾ ಇದ್ದೀನಿ. ಅಂದ್ರೆ ನಾನು ಕುಂಡಲ ಮಂಡಿತ ಆಗಿದ್ದೆ. ಸೊ ವಿದೇಹಿಯ ಗರ್ಭದಲ್ಲಿ ನಾನು ಸೇರ್ಕೊಳ್ತಾ ಹೋಗಿದ್ದೆ. ಆತ್ಮವಾಗಿ ನನ್ನನ್ನ ಕಪಿಲ ಈ ರೀತಿ ಮಾಡ್ಬಿಟ್ಟ ಅಂತೇಳಿ ಆತನಿಗೆ ಗೊತ್ತಾಗ್ತಾ ಹೋಗುತ್ತೆ. ಆತನ ತಪ್ಪು ತಿಳುವಳಿಕೆಯಾಗಿ ಏನ್ ಮಾಡ್ತಾನೆ ಅವನು ಜನಕರಾಜನ ಒಂದು ಸ್ಥಾನಕ್ಕೆ ಬಂದು ಸೊ ಮಗ ಅಂತ ಏನ್ ಮಾಡ್ತಾರೆ ಸ್ವೀಕಾರವನ್ನ ಅವರು ಮಾಡ್ತಾ ಹೋಗ್ತಾರೆ. ಸೊ ಆಮೇಲೆ ಅವರು 14 ವರ್ಷಗಳ ಕಾಲ ವನವಾಸಕ್ಕೆ ಏನ್ ಮಾಡ್ತಾರೆ ಮುಂದೆ ಅವರು ಹೋಗ್ತಾರೆ. ಅಂದ್ರೆ ಇಲ್ಲಿ ಸೀತೆಗೆ ಒಬ್ಬ ಅಣ್ಣ ಇರ್ತಾ ಹೋಗ್ತಾನೆ. ಅವನು ಯಾರು ಅಂದ್ರೆ ಪ್ರಭಾಮಂಡಲ ಅನ್ನೋದನ್ನ ಹೇಳೋಕೆ ಈ ಸ್ಟೋರಿ ಏನ್ ಮಾಡ್ತಾನೆ ಅಲ್ಲಿ ಆತ ಬಳಸ್ಕೊಳ್ತಾ ಹೋಗ್ತಾನೆ. ಸೊ ಮುಂದೆ ಬರ್ತಾ ಹೋಗುತ್ತೆ 14 ವರ್ಷ ವನವಾಸ ಇದ್ದಾಗ ಸೊ ಇಲ್ಲಿ ಲಕ್ಷ್ಮಣ ಏನ್ ಮಾಡ್ತಾನೆ ಅಂದ್ರೆ ಸೊ ಒಂದು ಬಿದಿರು ಮಳೆ ಇರುತ್ತೆ ಆ ಕಾಡಿನಲ್ಲಿ, ತುಂಬಾ ಸುಂದರವಾಗಿರುತ್ತೆ. ಆ ಬಿದಿರು ಮಳೆಯನ್ನ ಎಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಅವನು ಒಂದು ವನ ವಿಹಾರವನ್ನ ಮಾಡ್ತಾ ಇರ್ತಾನೆ. ಒಂದು ವನ ವಿಹಾರವನ್ನ ಮಾಡುವಾಗ ಆತನಿಗೆ ಒಂದು ಖಡ್ಗ ಏನ್ ಮಾಡುತ್ತೆ ಅಂದ್ರೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಆ ಖಡ್ಗವನ್ನ ಏನಾದ್ರು ಪರೀಕ್ಷೆ ಮಾಡ್ಬೇಕು ಅಂತ ಏನ್ ಮಾಡ್ತಾನೆ
ಮಾಡ್ತಾನೆ, ಆ ಖಡ್ಗವನ್ನ ತೆಗೆದುಕೊಳ್ತಾ ಹೋಗ್ತಾನೆ. ಏನ್ಕಾದ್ರೂ ನಾನು ಅದನ್ನ ಕಡಿಬೇಕು ಅಂತೇಳಿ ಆ ಬಿದಿರು ಮೇಲೆ ಏನ್ ಮಾಡ್ತಾನೆ, ಕಡಿತಾ ಹೋಗ್ತಾನೆ. ಕಡಿದಾಗ ಒಂದು ಮನುಷ್ಯನ ತಲೆ ಏನ್ ಮಾಡುತ್ತೆ ಅಂದ್ರೆ ಆ ಖಡ್ಗಕ್ಕೆ ಟಚ್ ಆಗಿ ಏನ್ ಮಾಡುತ್ತೆ, ಕೆಳಗಡೆ ಏನ್ ಮಾಡುತ್ತೆ, ಅದು ಬೀಳ್ತಾ ಹೋಗುತ್ತೆ. ಆ ಮನುಷ್ಯನ ತಲೆ ಯಾವುದು ಅಂದ್ರೆ ಪಾತಾಳ ಲಂಕೆ ಅಂತ ಒಂದು ಪಾತಾಳ ಲಂಕೆಯನ್ನ ಕವಿ ಹೆಸರಿಸಿದ್ದಾನೆ ಇಲ್ಲಿ. ಆ ಪಾತಾಳ ಲಂಕೆಯನ್ನು ಆಳ್ವಿಕೆ ಮಾಡ್ತಾ ಇದ್ದಂತ ರಾಜ ಯಾರು ಅಂದ್ರೆ ಖರ. ಖರ ಎರಡನೇ ಖರ, ಆತನ ತಮ್ಮ ದೂಷಣ. ದೂಷಣರು ಏನ್ ಮಾಡ್ತಾರೆ, ಪಾತಾಳ ಲಂಕೆಯನ್ನ ಆಳ್ವಿಕೆಯನ್ನ ಮಾಡ್ತಾ ಹೋಗ್ತಾರೆ. ಈ ಖರ ಯಾರು ಅಂದ್ರೆ ರಾವಣನ ತಂಗಿ ಆಗಿರುವಂತ ಚಂದ್ರನಕಿ. ಅಲ್ಲಿ ಶೂರ್ಪನಖಿ ಬರ್ತಾಳೆ, ಇಲ್ಲಿ ಚಂದ್ರನಕಿ ಬರ್ತಾ ಹೋಗ್ತಾಳೆ. ಚಂದ್ರನಕಿ, ಆ ಚಂದ್ರನಕಿಯನ್ನ ಯಾರಿಗೆ ಕೊಟ್ಟಿರ್ತಾನೆ ಅಂದ್ರೆ ಖರನಿಗೆ ಕೊಟ್ಟು ಏನ್ ಮಾಡ್ತಾನೆ, ಮದುವೆಯನ್ನ ಮಾಡ್ತಾ ಹೋಗಿರ್ತಾನೆ. ಆ ಖರ ಮತ್ತು ಚಂದ್ರನಕಿಯ ಮಗ ಯಾರು ಅಂದ್ರೆ ಶಂಭುಕ, ಇನ್ನೊಬ್ಬ ಸುಂದರ. ಶಂಭುಕ ಮತ್ತೆ ಇನ್ನೊಬ್ಬ ಸುಂದರ. ಶಂಭುಕ ತಪಸ್ಸು ಮಾಡಿ ಸೂರ್ಯಹಾಸಿ ಎಂಬ ಒಂದು ಖಡ್ಗವನ್ನ ದಯಪಾಲಿಸ್ಕೊಳ್ತಾ ಹೋಗಿರ್ತಾನೆ. ಅದನ್ನೊಂದು ಒಳ್ಳೆ ದಿನ ಆತನಿಗೆ ದಯಪಾಲಿಸ್ಬೇಕು ಅಂತೇಳಿ ಆ ಬಿದಿರು ಮೇಲೆ ಏನ್ ಮಾಡ್ತಾರೆ, ಅವರು ಇಡ್ತಾ ಹೋಗಿರ್ತಾರೆ. ಅದನ್ನ ನೋಡಿ ಲಕ್ಷ್ಮಣ ಅದನ್ನ ಪರೀಕ್ಷೆ ಮಾಡೋದಕ್ಕೋಗಿ ಅವನ ತಲೆಯನ್ನೇ ಕತ್ತರಿಸಿದಾಗ ಚಂದ್ರನಕ್ಕೆ ಈಗ ವಿಚಾರ ಗೊತ್ತಾಗಿ ತುಂಬಾ ಕೋಪ ಬರ್ತಾ ಹೋಗುತ್ತೆ. ಯಾರೋ ಅಲ್ಲಿರುವಂತ ಜಂಗಮರು ಬಂದು, ಸನ್ಯಾಸಿಗಳು ಬಂದು ನನ್ನ ಮಗನನ್ನು ಸಾಯಿಸಿದ್ದಾರೆ ಅಂತ ಹೇಳಿ ಆಕೆ ಕೋಪ ಬಂದು ನೋಡೋದಕ್ ಬರ್ತಾಳೆ. ನೋಡೋದಕ್ ಬಂದಾಗ ಲಕ್ಷ್ಮಣ ತಲೆಯನ್ನ ಕತ್ತರಿಸಿರ್ತಾನೆ. ಆ ಲಕ್ಷ್ಮಣನ ಮುಖವನ್ನು ನೋಡ್ತಿದ್ದಂಗೆ ಆ ಸಾವು ಎಲ್ಲ ಮರ್ತೋಗ್ಬಿಟ್ಟು ಆಕೆಯನ್ನ ಪ್ರೇಮಿಸೋದಕ್ಕೆ ಏನ್ ಮಾಡ್ತಾಳೆ, ಅವಳು ಶುರುವಾಗ್ತಾ ಹೋಗ್ತಾಳೆ. ಶುರುವಾದಾಗ ಆತ ಒಬ್ಬದೇ ಇರೋವಾಗ ಏನ್ ಮಾಡ್ತಾನೆ ಅಂದ್ರೆ ತನ್ನ ಗಂಡನಿಗೆ ವಿಚಾರವನ್ನು ಹೇಳಿದಾಗ ಆ ಪಾತಾಳ ಲೋಕದಲ್ಲಿರುವಂತ ಎಲ್ಲರೂ ಏನ್ ಮಾಡ್ತಾರೆ, ಕರ ದೂಷಣ ಎಲ್ಲರೂ ಏನ್ ಮಾಡ್ತಾರೆ, ಆಕೆಯ ನೆರವಿಗೆ ಏನ್ ಮಾಡ್ತಾರೆ, ಅಲ್ಲಿ ಬರ್ತಾ ಹೋಗ್ತಾರೆ. ಸೊ ಬಂದಾಗ ಅಲ್ಲಿ ಯುದ್ಧ ಏನ್ ಮಾಡುತ್ತೆ, ಅಲ್ಲಿ ನಡೀತಾ ಹೋಗುತ್ತೆ. ಅಲ್ಲಿ ಲಕ್ಷ್ಮಣ ಒಬ್ನೇ ಯುದ್ಧಕ್ಕೆ ಹೋಗ್ತೀನಿ ಅಂತೇಳಿ ಲಕ್ಷ್ಮಣ ಒಬ್ನೇ ಯುದ್ಧಕ್ಕೆ ಹೋಗಿರ್ತಾನೆ. ಅಪಾಯ ಬಂದಾಗ ನಾನು ಜೋರ ಕೂಗ್ಕೊಳ್ತೀನಿ ಅಂತ ಹೇಳಿರ್ತಾನೆ. ಸೀತೆ ಜೊತೆ ರಾಮಣ ಏನ್ ಮಾಡ್ತಾನೆ ಅಂದ್ರೆ ಸೀತೆ ಜೊತೆ ರಾಮ ಏನ್ ಮಾಡ್ತಾನೆ ಅಂದ್ರೆ ಆ ಕಾಡಿನಲ್ಲಿ ಏನ್ ಮಾಡ್ತಾನೆ, ಅವನು ಇರ್ತಾನೆ. ಲಕ್ಷ್ಮಣ ಮಾತ್ರ ಯುದ್ಧಕ್ಕೆ ಏನ್ ಮಾಡ್ತಾನೆ, ಅಲ್ಲಿ ಹೋಗಿರ್ತಾನೆ. ಸೊ ಈಗಿರುವಾಗ ಇವ್ರು ಸೋಲ್ತಾ ಇರೋ ಒಂದು ಸುದ್ದಿ ಯಾರಿಗ ಹೋಗುತ್ತೆ ಅಂದ್ರೆ ರಾವಣನ್ಗೆ ಹೋಗುತ್ತೆ. ಆಗ ರಾವಣ ತನ್ನ ತಂಗಿಯ ಗಂಡನ ನೆರವಿಗೋಸ್ಕರ, ಇದು ಕಾವ್ಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬರುತ್ತೆ, ಕರದೂಷಣರ ನೆರವಿಗೋಸ್ಕರ ಏನ್ ಮಾಡ್ತಾನೆ, ಅವನು ಧಾವಿಸಿ ಬರ್ತಾ ಹೋಗ್ತಾನೆ. ಧಾವಿಸಿ ಬರುವಾಗ ಈ ಸೀತಾಮಾತೆಯನ್ನ ಕಾಡಿನಲ್ಲಿ ಏನ್ ಮಾಡ್ತಾನೆ, ಅವನು ನೋಡ್ತಾನೆ. ಅವನ ಆಕೆ ಜೊತೆಯಲ್ಲೇ ರಾಮ ಇರೋದನ್ನ ಏನ್ ಮಾಡ್ತಾನೆ, ಅವನು ನೋಡ್ತಾ ಹೋಗ್ತಾನೆ. ಅಲ್ಲೇ ಅವಲೋಕಿನಿ ವಿದ್ಯೆಯಿಂದ ಏನ್ ಮಾಡ್ತಾನೆ ಅಂದ್ರೆ ಯಾರು ಇವರು ಅಂತಂದಾಗ ಆ ವೃತ್ತಾಂತವನ್ನೆಲ್ಲ ಅವಲೋಕಿನಿ ವಿದ್ಯೆ ಏನ್ ಮಾಡುತ್ತೆ, ಇಲ್ಲಿ ತಿಳಿಸಿಕೊಡ್ತಾ ಹೋಗುತ್ತೆ. ಇವ್ರನ್ನ ಏನಾದ್ರು ಮಾಡಿ ಬೇರ್ಪಡಿಸ್ಬೇಕು ಅಂತ ಕೇಳ್ಕೊಂಡಾಗ ಅವಲೋಕಿನಿ ವಿದ್ಯೆ, ಇವರು ದೈವಾಂಶ ಸಂಪತ್ತರು ಬೇರ್ಪಡಿಸೋದಕ್ ಆಗಲ್ಲ ಅಂತಂದಾಗ ಇಲ್ಲ ನೀನ್ ಬೇರ್ಪಡಿಸ್ಲೇಬೇಕು ಅಂತ ಹೇಳಿ ಅವಲೋಕಿನಿ ವಿದ್ಯೆ ಹೇಳಿದಾಗ ಹಿಂದೆ ಹೇಳಿರ್ತಾನೆ, ಲಕ್ಷ್ಮಣ ಏನಾದ್ರು ನನ್ಗೆ ತೊಂದರೆ ಆಯ್ತು ಅಂದ್ರೆ ಜೋಗರ ಕೂಗ್ಕೊಳ್ತೀನಿ ಅಂತ ಹೇಳಿರ್ತಾನೆ. ನನ್ಗೆ ಏನೂ ತೊಂದರೆ ಆಗಿರೋದಿಲ್ಲ. ಅವಲೋಕಿನಿ ವಿದ್ಯೆ ಏನ್ ಮಾಡುತ್ತೆ ಅಂದ್ರೆ ಜೋರ ಕೂಗ್ಕೊಳ್ತಾ ಹೋಗುತ್ತೆ. ಕೂಗ್ಕೊಂಡಾಗ ಲಕ್ಷ್ಮಣನಿಗೆ ಏನೋ ಆಗಿದೆ ಅಂತ ಹೇಳಿ ರಾಮ ಏನ್ ಮಾಡ್ತಾನೆ, ಅಲ್ಲಿಂದ ಧಾವಿಸಿ ಹೋಗ್ತಾನೆ. ಆಗ ರಾವಣ ಸೀತಾಮಾತೆಯನ್ನ ಕರ್ಕೊಂಡೋಗಿ ಏನ್ ಮಾಡ್ತಾನೆ ಅಂದ್ರೆ ಒಂದು ಪ್ರಮದ ವನದಲ್ಲಿ ಏನ್ ಮಾಡ್ತಾನೆ, ಅಲ್ಲಿ ಇರ್ತಾ ಹೋಗ್ತಾನೆ. ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಲಕ್ಷ್ಮಣ ಅಲ್ಲಿ ಒಂದು ಗೆರೆಯನ್ನ ಹಾಕೋಗಿರ್ತಾನೆ. ಅಶೋಕವನದಲ್ಲಿ ರಾವಣ ಇರಿಸ್ತಾ ಹೋಗ್ತಾನೆ. ಇಲ್ಲಿ ರಾಮನೇ ಅಲ್ಲಿರ್ತಾನೆ, ಲಕ್ಷ್ಮಣ ಯುದ್ಧ ಮಾಡ್ತಾ ಹೋಗ್ತಾನೆ. ಈ ಕಥೆಯನ್ನೆಲ್ಲ ಏನ್ ಮಾಡ್ತಾನೆ, ಆತ ಬದಲಾವಣೆನ ಮಾಡ್ಕೊಳ್ತಾ ಹೋಗಿದ್ದಾನೆ. ಪ್ರಮದ ವನದಲ್ಲಿ ಇರಿಸ್ತಾ ಹೋಗ್ತಾನೆ. ಅಲ್ಲಿ ಹನುಮಂತನಿಗೂ ಏನಾಗಿರ್ತಾನೆ ಅಂದ್ರೆ ಒಂದು ಮದುವೆಯನ್ನ ಮಾಡಿಸ್ತಾ ಹೋಗಿರ್ತಾನೆ. ಮದುವೆ ಸಂಸಾರಿ ಆಗಿರ್ತಾನೆ. ಚಂದ್ರನಕಿಯ ಮಗಳು ಅನಂಗ ಪುಷ್ಪೆ ಅಂತ ಇರ್ತಾಳೆ. ಅನಂಗ ಪುಷ್ಪೆಯನ್ನ ಹನುಮಂತನಿಗೆ ಏನ್ ಮಾಡ್ತಾರೆ, ಅಲ್ಲಿ ಮದುವೆಯನ್ನ ಮಾಡ್ತಾ ಹೋಗಿರ್ತಾರೆ. ಅಂದ್ರೆ ಅವರೆಲ್ಲ ಯಾರು ರಾವಣನ ಒಂದು ಕಡೆ ಏನ್ ಮಾಡ್ತಾರೆ, ಅವರು ಇರ್ತಾರೆ. ಇದು ಯಾವಾಗ ಈ ಘಟನೆ ನಡೀತಾ ಹೋಗುತ್ತೆ, ಆ ಘಟನೆಯ ನಂತರ ಏನ್ ಮಾಡ್ತಾರೆ, ಅವರೆಲ್ಲ ಪ್ರಮುಖವಾಗಿ ಬದಲಾವಣೆ ಆಗಿದ್ದಾರೆ ಅಂತೇಳಿ ಕವಿಯಲ್ಲಿ ತಿಳಿಸ್ತಾ ಹೋಗಿದ್ದಾನೆ. ಇದಿಷ್ಟು ಕಾಡಿನಲ್ಲಿ ನಡೆಯುವಂತ ಒಂದು ವಿಚಾರ. ಇಲ್ಲಿ ಪ್ರಮುಖವಾಗಿ ನಮಗೆ ಬೇಕಾಗಿರೋದು ಯಾವುದು ಅಂದ್ರೆ ರಾವಣನ ಒಂದು ಪಾತ್ರ ಬೇಕಾಗ್ತಾ ಹೋಗುತ್ತೆ. ಈ ರಾವಣ ಯಾರು ಅಂದ್ರೆ ರತ್ನಶ್ರವ ಮತ್ತು ಕೈಕಸಿ, ಅವರ ತಂದೆ ತಾಯಿ ಹೆಸರು ರತ್ನಶ್ರವ ಮತ್ತು ಕೈಕಸಿ ಎಂಬ ದಂಪತಿಗಳಿಗೆ 4 ಜನ ಮಕ್ಕಳು ಜನಿಸ್ತಾ ಹೋಗ್ತಾರೆ. ಅದರಲ್ಲಿ ರಾವಣ ಮೊದಲಿಗ. ರಾವಣನ ಹೆಂಡತಿ ಮಂಡೋದರಿ. ಅದನ್ನು ಒಂದು ಅಂಕ ಪ್ರಶ್ನೆ ಕೇಳ್ತಾರೆ ನಿಮ್ಗೆ. ರಾವಣನ ಹೆಂಡತಿ ಮಂಡೋದರಿ. ಇನ್ನೊಬ್ಬ ಭಾನುಕರ್ಣ, ಅಲ್ಲಿ ಕುಂಭಕರ್ಣ ಇರ್ತಾನೆ, ಇಲ್ಲಿ ಭಾನುಕರ್ಣ ಅಂತ ಮಾಡ್ಕೊಂಡಿದ್ದಾನೆ. ಚಂದ್ರನಕಿ, ಅಲ್ಲಿ ಶೂರ್ಪನಕಿ ಇರ್ತಾಳೆ, ಇಲ್ಲಿ ಚಂದ್ರನಕಿ ಇರ್ತಾ ಹೋಗ್ತಾಳೆ. ಇನ್ನೊಬ್ಬ ವಿಭೀಷಣ. ಈ 4 ಜನ ಮಕ್ಕಳಿರ್ತಾರೆ. ರಾವಣ ಎಲ್ಲ ಸಾಮ್ರಾಜ್ಯವನ್ನು ಆಕಾಶ ಕಾಯದಲ್ಲಿ ಗೆಲ್ಲುವಾಗ ಒಮ್ಮೆ ಕೈಲಾಸ ಪರ್ವತದ
ತಪ್ಪಲಿನಲ್ಲಿ ಏನ್ ಮಾಡ್ತಾನೆ ಅವನು ಸೊ ಹೋಗ್ತಾ ಇರ್ತಾನೆ. ಹೋಗ್ತಾ ಇರುವಾಗ ಅವನ ವಿಮಾನ ಏನಾಗುತ್ತೆ ಅಂದ್ರೆ ಕೈಲಾಸ ಪರ್ವತದ ಮೇಲೆ ಹೋಗುವಾಗ ಅಲ್ಲೇ ನಿಂತ್ಕೊಳ್ತಾ ಹೋಗುತ್ತೆ. ಏನ್ ಮಾಡಿದ್ರು ಮುಂದಕ್ಕೆ ಹೋಗೋದಿಲ್ಲ. ಸೊ ಯಾಕೆ ಅಂತ ಅವಲೋಕನ ವಿದ್ಯೆಯನ್ನ ಕೇಳಿದಾಗ ಅಲ್ಲಿ ಒಂದು ಕುಬೇರ ಪರ್ವತ ಅಂತ ಇರುತ್ತೆ. ಆ ಕುಬೇರ ಪರ್ವತದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಒಬ್ಬ ಸನ್ಯಾಸಿ, ಒಬ್ಬ ಋಷಿ ಏನ್ ಮಾಡ್ತಾನೆ, ತಪಸ್ಸು ಮಾಡ್ತಾ ಇದ್ದಾನೆ. ಅದಕ್ಕೆ ಇದು ಮುಂದಕ್ಕೆ ಹೋಗ್ತಿಲ್ಲ ಅಂತ ಹೇಳಿದಾಗ ಒಬ್ಬ ಋಷಿಯಿಂದ ಇದು ಮುಂದಕ್ಕೆ ಹೋಗ್ತಿಲ್ವಾ ಅಂತ ಹೇಳಿ ಆ ಕೈಲಾಸ ಪರ್ವತದ ಕುಬೇರಿ ಪರ್ವತದ ಬುಡಕ್ಕೆ ಬಂದ್ಬಿಟ್ಟು ಅದನ್ನೇ ಎತ್ತೋದಕ್ಕೆ ಏನ್ ಮಾಡ್ತಾನೆ ರಾವಣ ಅಲ್ಲಿ ಯೋಚನೆಯನ್ನ ಮಾಡ್ತಾನೆ. ಆ ಯೋಚನೆಯನ್ನು ಮಾಡುವಾಗ ಕುಬೇರ ಪರ್ವತವನ್ನ ಅಥವಾ ಕೈಲಾಸ ಪರ್ವತವನ್ನ ಮೇಲೆ ಕೆತ್ತುವಾಗ ಅಲ್ಲಿ ತಪಸ್ ಮಾಡ್ತಾ ಇರುವಂತ ಮುನಿ ಯಾರು ಅಂದ್ರೆ ಸೊ ವಾಲಿದೇವ ಏನ್ ಮಾಡ್ತಾನೆ ಅಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತಾನೆ. ಸೊ ಆತನಿಗೆ ಗೊತ್ತಾಗುತ್ತೆ. ತನ್ನ ಹೆಬ್ಬೆರಳಿಂದ ಏನ್ ಮಾಡ್ತಾನ ಅವನು ಅದನ್ನ ಕೆಳಗಡೆ ಮುಂಗುಟದಿಂದ ಕೆಳಕ್ಕೆ ಅದನ್ನ ಒತ್ತಾ ಹೋಗ್ತಾನೆ. ಒತ್ತಿದಾಗ ರಾವಣನ ಕೈ ಏನ್ ಮಾಡುತ್ತೆ ಅಂದ್ರೆ ಆ ಕೈಲಾಸ ಪರ್ವತದ ಕೆಳಗಡೆ ಏನ್ ಮಾಡುತ್ತೆ ಅಲ್ಲಿ ಸಿಕ್ಕಾಕೊಳ್ತಾ ಹೋಗುತ್ತೆ. ಏನ್ ಮಾಡಿದ್ರು ಬರೋದಿಲ್ಲ. ಅಲ್ಲಿ ಮಂಡೋದರಿ ಬಂದು ಆತನನ್ನ ಬೇಡಿಕೊಂಡು ಅಲ್ಲಿಂದ ಆತನನ್ನು ಬಿಡಿಸ್ತಾ ಹೋಗ್ತಾಳೆ. ಅಂದಿನಿಂದ ಆತನಿಗೆ ರಾವಣ ಎನ್ನುವ ಒಂದು ಬಿರುದೇನಾಗುತ್ತೆ ಅಲ್ಲಿ ಬರ್ತಾ ಹೋಗುತ್ತೆ. ಕೈಲಾಸ ಪರ್ವತದ ತಪ್ಪಲಿನಲ್ಲಿಯೇ ಸೊ ಒಂದು ದುರ್ಲಂಘ್ಯಾಪುರ ತುಂಬಾ ಇಂಪಾರ್ಟೆಂಟು. ಆ ಕೈಲಾಸ ಪರ್ವತದ ತಪ್ಪಲಿನಲ್ಲಿಯೇ ಅಲ್ಲಿ ವಾಲಿಗೆ ಕೈ ಮುಗಿದ್ಬಿಟ್ಟು ಮುಂದುವರಿಯುವಾಗ ಒಂದು ದುರ್ಲಂಘ್ಯಾಪುರ ಅಂತ ಒಂದು ಪಟ್ಟಣ ಬರುತ್ತೆ. ಅದನ್ನ ಆಳ್ವಿಕೆ ಮಾಡ್ತಾ ಇರುವಂತ ರಾಜ ಯಾರು ಅಂದ್ರೆ ನಳಕುಬ್ಬರ. ಆ ನಳಕುಬ್ಬರನ ಹೆಂಡತಿ ಯಾರು ಅಂದ್ರೆ ಉಪರಂಬೆ. ನಳಕುಬ್ಬರನ ಹೆಂಡತಿ ಉಪರಂಬೆ. ಇಲ್ಲಿ ಏನ್ ವಿಶೇಷ ಅಂದ್ರೆ ಈ ಒಂದು ಸಾಮ್ರಾಜ್ಯದ ಒಂದು ವಿಶೇಷ, ದುರ್ಲಂಘ್ಯಾಪುರದ ವಿಶೇಷ ಏನು ಅಂದ್ರೆ ಇಲ್ಲಿ ಇಂದ್ರ ತನ್ನ ಆಯುಧಗಳನ್ನ ಇಡ್ತಾ ಹೋಗಿರ್ತಾನೆ. ಇಂದ್ರ ತನ್ನ ಆಯುಧಗಳನ್ನ ನಳಕುಬರನ ಆಸ್ಥಾನದಲ್ಲಿ ಇಟ್ಟಿರ್ತಾನೆ. ಯಾಕೆ ಅಂದ್ರೆ ರಾವಣ ಎಲ್ಲವನ್ನೂ ಗೆದ್ಕೊಂಡು ಬರ್ತಾ ಇದ್ದಾನೆ, ನನ್ನನ್ನು ಗೆದ್ಬಿಡ್ತಾನೆ, ನನ್ನ ಆಯುಧಗಳೆಲ್ಲ ಹೋಗ್ಬಿಡ್ತಾವ ಆತನಿಗೆ ಅಂದ್ಬಿಟ್ಟು ಆತ ದುರ್ಲಂಘ್ಯಾಪುರಕ್ಕೆ ಬಂದು ನಳಕುಬರನ ಆಸ್ಥಾನದಲ್ಲಿ ಏನ್ ಮಾಡ್ತಾನ ಅವನು ಇಡ್ತಾ ಹೋಗಿರ್ತಾನೆ. ಯಾಕೆ ನಳಕುಬರನ ಆಸ್ಥಾನದಲ್ಲಿ ಅವ್ರು ಇಡ್ತಾ ಹೋಗಿರ್ತಾರೆ ಅಂದ್ರೆ ಸೊ ಇಲ್ಲಿ ನಳಕುಬರನ ಆಸ್ಥಾನ ಎಷ್ಟು ವಿಶೇಷವಾಗಿರುತ್ತೆ ಅಂದ್ರೆ ಊರಿನ ಸುತ್ತ ನಾನಾ ಬಗೆಯ ಯಂತ್ರಗಳನ್ನ ಏನ್ ಮಾಡ್ತಾನ ಅವನು ಸ್ಥಾಪನೆ ಮಾಡ್ತಾ ಹೋಗಿರ್ತಾನೆ. ಒಂದು ಯೋಜನಾ ದೂರದಲ್ಲಿರುವವರನ್ನು ನುಂಗುವ, ಒಂದು ಹತ್ರ ಬಂದವರನ್ನ ನುಂಗುವಂತಹ ಕೆಲವೊಂದು ಬೇತಾಳ ಯಂತ್ರಗಳನ್ನ ಏನ್ ಮಾಡ್ತಾನ ಅವನು ಸ್ಥಾಪನೆ ಮಾಡಿರ್ತಾನೆ. ಮಹಾ ಉರುಗುಗಳನ್ನ, ರೌದ್ರ ಮೃಗಗಳನ್ನ, ವಜ್ರಸಾಲ ಎಂಬ ಕೋಟೆಯನ್ನು ಏನ್ ಮಾಡ್ತಾನ ಅವನು ನಿರ್ಮಾಣ ಮಾಡಿರ್ತಾನೆ. ಸೊ ಯಾರು ಒಳಗಡಿಕೆ ಬರೋದಕ್ಕೆ ಆಗೋದಿಲ್ಲ. ಆತನ ಹೆಂಡತಿ ಯಾರು ಅಂದ್ರೆ ಉಪರಂಬೆ. ಸೊ ಈಕೆಗೆ ಒಂದು ಆಸೆ ಇರುತ್ತೆ. ಬಹುಕಾಲದಿಂದ ರಾವಣನನ್ನ ಒರೆಸ್ಬೇಕು ಅಂದ್ರೆ ಮದ್ವೆ ಆಗ್ಬೇಕು ಅಂತ ಈಕೆಗೆ ಆಸೆ ಇರುತ್ತೆ. ಆಸೆ ಇದ್ದಾಗ ಏನ್ ಮಾಡ್ತಾರೆ ಅಂದ್ರೆ ರಾವಣನೇ ದಂಡೆತ್ತಿ ಬಂದಿದ್ದಾನೆ ಅಂತ ಗೊತ್ತಾದಾಗ ತನ್ನ ದಾಸಿ ಚಿತ್ರಸಾಲೆಯ ಮುಖಾಂತರ ಆಕೆ ಗೊತ್ತಾಗ್ತಾ ಹೋಗುತ್ತೆ. ಏನಾದ್ರೂ ಮಾಡಿ ಆಕೆಯನ್ನ ಆತನ ಮದ್ವೆ ಆಗ್ಬೇಕು ಅಂತ ಹೇಳಿ ಚಿತ್ರಸಾಲೆಯನ್ನ ಕಳ್ಸಿಕೊಡ್ತಾ ಹೋಗ್ತಾನೆ. ಸೊ ಇವ್ರು ಒಳಗಡಿಕೆ ಬರೋಕಾಗೋದಿಲ್ಲ, ಯಾಕಂದ್ರೆ ವಿದ್ಯೆಗಳೆಲ್ಲ ಇರ್ತಾವಲ್ಲಿ. ಸೊ ಹೀಗಿದ್ದಾಗ ವಿಭೀಷಣ ಆತನಿಗೆ ಹೇಳ್ಕೊಡ್ತಾ ಹೋಗ್ತಾನೆ, ಏನಾದ್ರೂ ಮಾಡಿ ಈಕೆಯಿಂದ ವಿದ್ಯೆಯನ್ನ ಕಲ್ತ್ಕೊಳ್ಬೇಕು ಅಂತ ಹೇಳಿದಾಗ ಮತ್ತೆ ಉಪರಂಬೆಯಿಂದ ವಿದ್ಯೆಯನ್ನ ಏನ್ ಮಾಡ್ತಾನ ಅವನು ಪ್ರತಿವಿದ್ಯೆಯನ್ನ ಒಳಗಡೆ ಹೋಗೋದಕ್ಕೆ ಪ್ರತಿವಿದ್ಯೆಯನ್ನ ಕಲ್ತ್ಕೊಡ್ತಾ ಹೋಗ್ತಾನೆ. ಆತನನ್ನ ಸೋಲಿಸಿದ್ದರಿಂದ ಓಕೆ ಪ್ರತಿವಿದ್ಯೆಯನ್ನ ಏನ್ ಮಾಡ್ತಾನ ಅವನು ಕಲ್ತ್ಕೊಳ್ತಾ ಹೋಗ್ತಾನೆ. ಒಳಗಡಿಕೆ ಹೋಗ್ತಾರೆ. ನಳಕುಬರನ್ನ ಏನ್ ಮಾಡ್ತಾರೆ ಅವರು ಸೋಲಿಸ್ತಾ ಹೋಗ್ತಾರೆ. ಉಪರಂಬೆ ಮತ್ತೆ ನನ್ನನ್ನ ಮದ್ವೆ ಆಗುವಂತ ಏನ್ ಮಾಡ್ತಾಳೆ ಅಲ್ಲಿ ಕೇಳ್ಕೊಂಡಾಗ ನೀನ್ ನನ್ಗೆ ವಿದ್ಯೆಯನ್ನ ಏರಿತಾ ಹೋಗಿದ್ದಿ, ಆದ್ರಿಂದ ನೀನ್ ನನ್ಗೆ ಗುರು ಸಮಾನ ಅಂತ ಏನ್ ಮಾಡ್ತಾನೆ ರಾವಣ ಅಲ್ಲಿರುವಂತ ಉಪರಂಬೆಯನ್ನ ಬಿಟ್ಟು ನಳಕುಬರನಿಗೆ ಮತ್ತೆ ಆ ಸ್ಥಾನವನ್ನ ಕೊಟ್ಬಿಟ್ಟು ಅವರಿಬ್ರಿಗೂ ಮದುವೆ ಮಾಡಿಸಿ ಏನ್ ಮಾಡ್ತಾನೆ ವಾಪಸ್ ಏನ್ ಮಾಡ್ತಾನೆ ಬರ್ತಾ ಹೋಗ್ತಾನೆ. ಯಾವಾಗ ನಳಕುಬರ ಆ ಸ್ಥಾನವನ್ನ ಸೋಲಿಸ್ತಾ ಹೋಗ್ತಾನೆ, ಸುದರ್ಶನ ಚಕ್ರ ಏನು ಒಂದು ವಿಷ್ಣು ಚಕ್ರ ಏನ್ ಮಾಡುತ್ತೆ ಅಂದ್ರೆ ಅವನ ಬತ್ತಳಿಕೆಗೆ ಬಂದ್ ಏನ್ ಮಾಡುತ್ತೆ ಅಲ್ಲಿ ಸೇರ್ಕೊಳ್ತಾ ಹೋಗುತ್ತೆ. ಮುಂದೆ ಲಕ್ಷ್ಮಣನ ಮೇಲೆ ಏನ್ ಮಾಡ್ತಾನೆ ವಿಷ್ಣು ಚಕ್ರವನ್ನ ಅವನು ಪ್ರಯೋಗವನ್ನು ಮಾಡ್ತಾ ಹೋಗ್ತಾನೆ. ವಿಷ್ಣುವಿನ ಪ್ರತಿರೂಪವಾಗಿರುವಂತ ಲಕ್ಷ್ಮಣನ ಮುಂದೆ ಅದು ಬಂದು ನಿಂತ್ಕೊಳ್ಳುವಾಗ ಮತ್ತೆ ಅದನ್ನೇ ರಾವಣನ ಮೇಲೆ ಏನ್ ಮಾಡ್ತಾನೆ ಪ್ರಯೋಗವನ್ನ ಅವನು ಈ ಕಾವ್ಯದ ಕೊನೆಯಲ್ಲಿ ಏನ್ ಮಾಡ್ತಾನೆ ಪ್ರಯೋಗವನ್ನ ಮಾಡ್ತಾ ಹೋಗ್ತಾನೆ. ಸೊ ಹೀಗೆ ಗುರು ಸಮಾನ ಅಂತೇಳಿ ಅವರಿಬ್ಬರನ್ನ ಬಿಟ್ಬಡ್ತಾ ಹೋಗ್ತಾನೆ. ಅಲ್ಲಿಂದ ಮುಂದಕ್ಕೆ ಬರ್ತಾ ಹೋಗ್ತಾರೆ. ಸೊ ಈ ರೀತಿ ಕಥೆ ಏನ್ ಮಾಡುತ್ತೆ ಅಲ್ಲಿ ಮುಂದುವರಿತಾ ಹೋಗುತ್ತೆ. ಸೊ ಇಲ್ಲಿ ಚಂದ್ರನಕ್ಕಿಗೆ ಒಬ್ಳು ಮಗಳಿರ್ತಾ ಹೋಗ್ತಾಳೆ, ಅನಂಗ ಪುಷ್ಪೆ. ಇವಳನ್ನೇ ಹನುಮಂತನಿಗೆ ಕೊಟ್ಟು ಏನ್ ಮಾಡ್ತಾರೆ ಮದುವೆ ಮಾಡ್ತಾ ಹೋಗ್ತಾರೆ. ಹನುಮಂತನಿಗಿರುವಂತ ಹೆಸರು ಯಾವುದು ಅಂದ್ರೆ ಶ್ರೀಶೈಲ ಎಂಬ ಹೆಸರನ್ನ ಏನ್ ಮಾಡ್ತಾರೆ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಶ್ರೀಶೈಲ ಎಂಬ ಹೆಸರನ್ನ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಸೊ ಇದಿಷ್ಟು ನೀವು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ರೆ ಸಾಕಾಗುತ್ತೆ. ಸೊ ಇನ್ನು ಹಲವಾರು ಕಥೆಗಳು ಇದರಲ್ಲಿ ಬರ್ತಾ ಹೋಗುತ್ತೆ. ಸೊ ನಿಮ್ಮ ಕಾವ್ಯ ಭಾಗಕ್ಕೆ ಎಷ್ಟು ಬೇಕು ಅಷ್ಟು ಕಥೆಯನ್ನ ಮಾತ್ರ ಅದರಿಂದ ನಾನು ತೆಗೆದುಕೊಂಡು ಏನ್ ಮಾಡ್ತೀನಿ ನಿಮ್ ಕಥೆಯನ್ನ ನಾನು ಹೇಳ್ತಾ ಹೋಗಿದ್ದೀನಿ. ಇದರಲ್ಲಿ ಪ್ರಮುಖವಾಗಿ ಬರುವಂತ ಒಂದು ವ್ಯತ್ಯಾಸ ಯಾವುದು ಅಂದ್ರೆ ನಾಗಚಂದ್ರ ತನ್ನ ಎರಡೂ ಕಾವ್ಯಗಳಲ್ಲಿ ಧಾರ್ಮಿಕತೆಯನ್ನ ಏನ್ ಮಾಡಿದೆ ನಾನು ಹೇಳ್ತಾ ಹೋಗಿದ್ದಾನೆ.
ಸೊ ಇದು ಚಕ್ರವರ್ತಿಯ ಒಂದು ಕತೆ, ವರ್ತಿಗಳ ಒಂದು ಕಥೆಯ ಜೋಡಣೆ ಏನಾಗುತ್ತೆ ಇಲ್ಲಿ ಬರೋದಿಲ್ಲ. ಪಂಪಾರ ತನ್ನ ರಾಜನನ್ನೇ ಹೊಗಳಿ ಒಂದು ಕಥೆಯನ್ನು ಬರಿತಾ ಹೋಗಿದ್ದಾನೆ, ಕಾವ್ಯವನ್ನು ಬರಿತಾ ಹೋಗಿದ್ದಾನೆ. ಈತ ಕೆಲಸವನ್ನು ಮಾಡೋದಿಲ್ಲ. ಅದಕ್ಕೋಸ್ಕರ ಇವೆರಡೂ ಧಾರ್ಮಿಕ ಕಾವ್ಯಗಳು ಅಂತ ಕರಿತಾ ಹೋಗ್ತೀವಿ. ಮತ್ತೆ ಜೈನ ಧರ್ಮದ ಪರಂಪರೆ ಹಿನ್ನೆಲೆಯಲ್ಲಿ ಈ ಕಾವ್ಯ ರಚನೆ ಆಗ್ತಾ ಹೋಗಿದೆ. ಈ ಕಾವ್ಯದ ಕಥಾವಸ್ತು ಅನೇಕ ರೀತಿಯಿಂದ ವಾಲ್ಮೀಕಿ ರಾಮಾಯಣಕ್ಕಿಂತ ತುಂಬಾ ಭಿನ್ನವಾಗಿ ಏನ್ ಮಾಡುತ್ತೆ ನಮ್ಗೆ ಇಲ್ಲಿ ಕಾಣಿಸ್ಕೊಳ್ತಾ ಹೋಗಿದೆ. ಹೇಗೆ ಕಾಣಿಸ್ಕೊಳ್ತಾ ಹೋಗಿದೆ ಅಂತೇಳಿ ಈ ಕಥೆಯಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ. ಪ್ರಮುಖವಾದಂತ ವ್ಯತ್ಯಾಸವನ್ನು ಮಾತ್ರ ಇಲ್ಲಿ ಹೈಲೈಟ್ ಮಾಡ್ತಾ ಹೋಗಿದ್ದೀನಿ ನಾನು. ಏನು? ಸೊ ಇಲ್ಲಿ ರಾಮ ಬಲದೇವ, ಲಕ್ಷ್ಮಣ ವಾಸುದೇವ, ರಾವಣ ಪ್ರತಿವಾಸುದೇವ ಅಂತೇಳಿ ಕಾವ್ಯದಲ್ಲಿ ಅವರು ಕರಿತಾ ಹೋಗಿದ್ದಾರೆ. ಹೇಗೆ ಅಂತ ಮುಂದೆ ಅದನ್ನ ಹೇಳ್ತಾ ಹೋಗ್ತೀನಿ. ರಾವಣನನ್ನ ಇಲ್ಲಿ ಕೊಲ್ಲೋರು ಯಾರು ಅಂದ್ರೆ ಲಕ್ಷ್ಮಣನೇ ಹೊರತು ರಾಮನಲ್ಲ ಅಂತ ಕವಿ ಹೇಳ್ತಾ ಹೋಗಿದ್ದಾನೆ. ಸೊ ಇಲ್ಲಿ ಸೀತೆ ಜನಕರಾಜನ ಮಗಳು, ಆತನಿಗೊಬ್ಬ ಅಣ್ಣ ಇರ್ತಾನೆ, ಯಾರು ಅಂದ್ರೆ ಪ್ರಭಾಮಂಡಲ ಅಂತೇಳಿ ಕವಿ ಇಲ್ಲಿ ಹೆಸರಿಸ್ತಾ ಹೋಗಿದ್ದಾನೆ. ಇಲ್ಲಿ ಸುಗ್ರೀವ ಹನುಮಂತ ಎಲ್ಲ ಬರ್ತಾ ಹೋಗ್ತಾರೆ. ಇವ್ರು ಯಾರು ಕಪಿಗಳಲ್ಲ, ಇವರೆಲ್ಲ ಕಪಿಧ್ವಜರು ಅಂತ ಏನ್ ಮಾಡಿದ್ದಾನೆ ಇಲ್ಲಿ ತಿಳಿಸ್ತಾ ಹೋಗಿದ್ದಾನೆ. ಸಮುದ್ರ ದಾಟೋದು ಸುಮ್ಮನೆ ದಾಟಕ್ಕಾಗೋದಿಲ್ಲ, ಆಕಾಶಗಾಮಿನಿ ಅಂತ ವಿದ್ಯೆ ಇದೆ, ಅದರಿಂದ ಸಮುದ್ರವನ್ನು ದಾಟಬಹುದು ಅಂತ ಏನ್ ಮಾಡಿದಾನೆ ಕವಿ ಹೇಳಿದ್ದಾನೆ. ಹನುಮಂತ ರಾವಣನ ತಂಗಿಯ ಅಳಿಯ ಅಂತ ಏನ್ ಮಾಡಿದ್ದಾನೆ ಇಲ್ಲಿ ಕರಿತಾ ಹೋಗಿದ್ದಾನೆ. ಆತನನ್ನು ಸಂಸಾರಿ ಅಂತ ಕರೆದಿದ್ದಾನೆ. ಸೊ ರಾವಣ ಇಲ್ಲಿ ರಾಕ್ಷಸನಲ್ಲ, ಅವನೊಬ್ಬ ಕೇಚರ ರಾಜ ಅಂತ ಕವಿ ಏನ್ ಮಾಡಿದ್ದಾನೆ ಇಲ್ಲಿ ತಿಳಿಸ್ತಾ ಹೋಗಿದ್ದಾನೆ. ಸೊ ಇಷ್ಟೊಂದು ರಾವಣ ಪರಾಂಗನ ವಿರತಿ ವ್ರತವನ್ನ ಏನ್ ಮಾಡ್ತಾನೆ, ಅವನು ಆಚರಣೆಯನ್ನ ಮಾಡಿರ್ತಾನೆ. ಅಂದ್ರೆ ಬೇರೆ ಹೆಣ್ಣು ಮಕ್ಕಳನ್ನ ನಾನು ಕಣ್ಣೆತ್ತಿ ನೋಡೋದಿಲ್ಲ ಎಂಬ ಒಂದು ವ್ರತವನ್ನ ಆಚರಣೆ ಮಾಡಿದ್ರು ಸಹ ಸೊ ಮನುಷ್ಯನ ಬಾಳಿನಲ್ಲಿ ಕೆಲವೊಮ್ಮೆ ಅಗೋಚರ ಶಕ್ತಿಗಳೇನ್ ಮಾಡ್ತವೆ, ಕೆಲಸವನ್ನ ಹೇಗ್ ಮಾಡ್ತವೆ ಅನ್ನೋ ಒಂದು ಅಂಶವನ್ನ ಇಟ್ಕೊಂಡು ಈ ಪಂಪರಾಮಾಯಣವನ್ನ ಅವನು ಬರಿತಾ ಹೋಗಿದ್ದಾನೆ. ಹೇಗೆ ಈ ಕಥೆ ಅನ್ನೋದು ಬರ್ತಾ ಹೋಗುತ್ತೆ. ಸೊ ಇದಿಷ್ಟು ಕಥೆಯನ್ನು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಕಾವ್ಯ ಭಾಗ ಅತ್ಯಂತ ಸುಲಭವಾಗಿ ಕಾವ್ಯ ಭಾಗ ನಿಮ್ಗೆ ಏನಾಗುತ್ತೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ವಾಲ್ಮೀಕಿ ರಾಮಾಯಣದ ಕಥೆ ನಿಮ್ಗೆ ಗೊತ್ತಿದೆ. ನಾನೀಗ ಹೇಳಿದ್ದು ಬರೀ ಪಂಪರಾಮಾಯಣ, ಎಲ್ಲೆಲ್ಲಿ ಅದನ್ನು ಬದಲಾವಣೆ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ಮಾತ್ರ ಏನ್ ಮಾಡಿದೀನಿ ನಾನು ನಿಮ್ಗೆ ಹೇಳ್ತಾ ಹೋಗಿದ್ದೀನಿ. ಸೊ ಇದಿಷ್ಟನ್ನ ತಿಳ್ಕೊಳ್ಳಿ. ಸೊ ನಾಳಿಕೆ ಕಾವ್ಯ ಭಾಗವನ್ನು ಏನ್ ಮಾಡ್ತೀನಿ ನಾನು